ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ನಮನಗಳು. ಆತ್ಮೀಯ ದೈವ ಜನರೇ, ಸಹೋದರ ಸಹೋದರಿ, ಈ ದಿವಸ ನಾವು ನಮ್ಮ ಮನೆಗಳಲ್ಲಿ, ನಾವು ಇರುವ ಸ್ಥಳಗಳಲ್ಲಿ ಯೂಟ್ಯೂಬ್ ನೇರ ಪ್ರಸಾರದ ಜೊತೆಯಲ್ಲಿ ಸರ್ವಶಕ್ತನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ನಾಮವನ್ನು ನಾವು ಆರಾಧನೆ ಮಾಡೋಣ. ನಾವಿರುವ ಸ್ಥಳಗಳಲ್ಲಿ ನಮ್ಮ ಮೊಣಕಾಲುಗಳನ್ನು ಹಾಕಿ ನಾವು ಈ ನೇರ ಪ್ರಸಾರವನ್ನು ನೋಡುತ್ತಾ ದೇವರ ನಾಮವನ್ನು ಸ್ತುತಿಸಿ ಕೊಂಡಾಡೋಣ. ಬನ್ನಿ ನಾವೆಲ್ಲರೂ ತಾಗಿಸಿ ಜೀವ ಸ್ವರೂಪನಾಗಿರುವ ಯೇಸು ಸ್ವಾಮಿ, ಅತಿ ಶೀಘ್ರವಾಗಿ ಬರಲಿಕ್ಕಿರುವ ನ್ಯಾಯಾಧೀಶನನ್ನು, ರಾಜಾಧಿರಾಜನನ್ನು ಒಟ್ಟಾಗಿಸಿ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಫಾದರ್. ತಂದೆಯಾಗಿರುವ ನಮ್ಮ ದೇವರೇ, ನಿಮ್ಮ ಅತಿ ಪರಿಶುದ್ಧವಾಗಿರುವಂತಹ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದೇವ, ಇವತ್ತಿನ ಈ ಅವಸ್ಥೆಗಳಲ್ಲಿ, ಇವತ್ತಿನ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಸ್ವಾಮಿ, ಆಕಾಶದ ಕೆಳಗೆ ಭೂಮಿಯಲ್ಲಿರುವ ದೈವ ಜನರು ದೇವ, ಇಂಥ ಅವಸ್ಥೆಗಳಲ್ಲಿ ಅವರವರ ಮನೆಗಳಲ್ಲಿ ನೇರ ಪ್ರಸಾರದ ಮೂಲಕವಾಗಿ ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಇನ್ನಿತರ ಕರ್ತನೆ ಅನುಕೂಲಕರವಾಗಿರುವಂತಹ ಈ ನೇರ ಪ್ರಸಾರಗಳ ಮೂಲಕವಾಗಿ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ನೀವು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಕರ್ತನೆ, ಈ ಸಮಯದಲ್ಲಿ ನಾವು ನಿಮ್ಮ ಘನವಾದ ಬಲವಾದ ಅದ್ಭುತವಾದಂತಹ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡುವವರಾಗಿದ್ದೇವೆ. ನನ್ನ ಸಹೋದರ ಸಹೋದರಿ, ನಾವಿರುವ ಸ್ಥಳಗಳಲ್ಲಿ ಕಚ್ಚಾದಿ ಕಚ್ಚನನ್ನು, ದೇವಾದಿ ದೇವನನ್ನು, ರಾಜಾದಿ ರಾಜನನ್ನು, ಇಮ್ಮಾನುವೇಲನು, ಯೆಹೋವ ಎಲ್ರೋಹಿಯಾಗಿರುವಂತಹ ಮಹಾಪರಿಶುದ್ಧವಾದ ಸ್ಥಳದಲ್ಲಿ ನಿತ್ಯ ನಿರಂತರವೂ ಆಸೀನನಾಗಿರುವ ಓ ನಮ್ಮ ದೇವಾದಿ ದೇವನನ್ನು ಆರಾಧನೆ ಮಾಡೋಣ. ಬನ್ನಿ ಆತನ ನಾಮಕ್ಕೆ ಘನಮಾನ ಮಹಿಮೆಗಳನ್ನು ಸಲ್ಲಿಸೋಣ. ಕರ್ತನೇ, ಇದು ಅತಿ ಅದ್ಭುತವಾದಂತ, ಅತಿ ಅತಿಶಯವಾದಂತ, ಅತಿ ಅಗಮ್ಯವಾದಂತ, ಅತಿ ಶ್ರೇಷ್ಠವಾದಂತ, ಅತಿ ಸಿಂಹಾಸನ ಭರಿತವಾದಂತ ನಿಮ್ಮ ಘನವಾದ ಬಲವಾದಂತ ನಿಮ್ಮ ನಾಮಕ್ಕೆ ಸ್ವಾಮಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ದೇವಾಲಯಕ್ಕೆ ಸ್ತೋತ್ರ ಮಾಡುತ್ತೇವೆ, ದೇವಾಲಯಕ್ಕೆ ಸ್ತುತಿ ಹೇಳುತ್ತೇವೆ. ದೇವರೇ, ನೀನು ಎಲ್ಲ ಸ್ತುತಿಗಳ ಮಧ್ಯದಲ್ಲಿ, ಎಲ್ಲ ಸ್ತೋತ್ರಗಳ ಮಧ್ಯದಲ್ಲಿ ನಿತ್ಯವೂ ನಿರಂತರವೂ ಆಸೀನನಾಗಿರುವ ದೇವರು ನೀವಾಗಿದ್ದೀರಿ. ಅಯ್ಯ, ಆಕಾಶವೇ ನಿಮ್ಮ ಸಿಂಹಾಸನ, ಭೂಮಿ ನಿಮ್ಮ ಪರಿಶುದ್ಧವಾಗಿರುವ ದಿವ್ಯ ಪಾದದ ಪೀಠವಾಗಿದೆ. ದೇವರೇ, ಸ್ತುತಿ ಮತ್ತು ಸ್ತೋತ್ರ ಎಂಬ ಸಿಂಹಾಸನದಲ್ಲಿಯೂ ನೀನು ನಿತ್ಯವೂ ನಿರಂತರವೂ ಆಸೀನನಾಗಿರುವ ದೇವರು ನೀನಾಗಿದೆಯಪ್ಪ. ಕರ್ತನೇ, ತಂದೆಯಾದ ದೇವರೇ, ನಿಮ್ಮನ್ನು ಆರಾಧಿಸುವುದು, ನಿಮ್ಮನ್ನು ಸ್ತುತಿಸುವುದು, ನಿಮ್ಮ ನಾಮವನ್ನು ಕೊಂಡಾಡುವುದು, ನಿಮ್ಮ ನಾಮಕ್ಕೆ ಘನಮಾನಗಳನ್ನು ಸಲ್ಲಿಸುವಂಥದ್ದು, ಅದು ಕರ್ತನೇ ಎಷ್ಟೋ ಅದು ನಮ್ಮ ಭಾಗ್ಯಕರವಾದ ಜೀವನವಾಗಿದೆ. ಕರ್ತನೇ ದೇವರೇ, ನಿನಗೆ ಸ್ತೋತ್ರಪ್ಪ. ಯೇಸಪ್ಪ, ನಿನಗೆ ಸ್ತೋತ್ರ. ರಾಜ, ನಿನಗೆ ವಂದನೆಗಳು ಸ್ವಾಮಿ. ಎಲ್ಲ ಮಹಿಮೆ ನಿನಗೆ, ಎಲ್ಲ ಘನತೆ ನಿನಗೆ, ಎಲ್ಲ ಗೌರವ ನಿನಗೆ, ಎಲ್ಲ ಮಾನ ನಿನಗೆ, ಎಲ್ಲ ಮಹತ್ವ ನಿನಗೆ, ಎಲ್ಲ ಪ್ರಭಾವ ನಿನಗಾಗಲಿ. ನಿನ್ನ ಪರಿಶುದ್ಧವಾದ ಪಾದಗಳಲ್ಲಿ ಅಪ್ಪ, ನಾವಿರುವ ಸ್ಥಳಗಳಲ್ಲಿ ಎಲ್ಲ ಕರ್ತನೇ ನೇರ ಪ್ರಸಾರದ ಮೂಲಕವಾಗಿ ನಾವು ನಿಮ್ಮನ್ನು ಕರೆಪಡಿಸುತ್ತೇವೆ, ನಿಮ್ಮನ್ನು ಆರಾಧನೆ ಮಾಡುತ್ತೇವೆ ಸ್ವಾಮಿ. ಎಲ್ಲ ವೇಳೆಯಲ್ಲಿಯೂ ನಿಮ್ಮ ಮಕ್ಕಳಾಗಿರುವ ನಮ್ಮನ್ನು ಆಧರಿಸುವ, ನಮ್ಮನ್ನು ಸಂತೈಸುವ, ಸಮಾಧಾನ ಪಡಿಸುವ, ಧೈರ್ಯಗೊಳಿಸುವ ನಮ್ಮ ದೇವಾದಿ ದೇವನೇ, ರಾಜಾದಿ ರಾಜನೇ, ನಿಮ್ಮ ನಾಮಕ್ಕೆ ದೊಡ್ಡ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವಪ್ಪ. ನಮ್ಮನ್ನೆಂದು ನೀನು ಕೈ ಬಿಡುವ ದೇವರಲ್ಲ, ಎಂದು ನೀನು ನಿಮ್ಮ ಮಕ್ಕಳನ್ನು ಮರೆತು ತೊರೆದು ಬಿಡುವ ದೇವರಲ್ಲ ಸ್ವಾಮಿ. ದೇವಾ, ನಿನಗೆ ಸ್ತೋತ್ರಯ್ಯ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರಪ್ಪ.
ಸಂಭವಿಸುತ್ತವೆ ಎಂಬುದಾಗಿ, ಇಂಥ ಕಠಿಣವಾದ ಕಾರ್ಯಗಳು ಲೋಕದಲ್ಲಿ ಸಂಭವಿಸುತ್ತವೆ ಎಂಬುದಾಗಿ, ಇಂಥ ಭಯಂಕರವಾದ ಪರಿಸ್ಥಿತಿಗಳು ಒಂದು ದಿವಸ ಈ ಲೋಕದಲ್ಲಿ ಬರುತ್ತವೆ ಎಂಬುದಾಗಿ 7,000 ವರ್ಷಗಳ ಸ್ವಾಮಿ, ಸಾವಿರಾರು ವರ್ಷಗಳ ಮುಂಚಿನ ದೇವರೇ, ಪವಿತ್ರವಾದ ಧರ್ಮಶಾಸ್ತ್ರದಲ್ಲಿ ಪರಿಶುದ್ಧವಾದ ಗ್ರಂಥದಲ್ಲಿ ನೀನು ಸ್ವಾಮಿ ಆಕಾಶ ಕೆಳಗಿರುವ ಭೂಮಂಡಲದಲ್ಲಿರುವ ಸಮಸ್ತ ಜನಾಂಗಗಳಿಗೆ ವೇದ ವಾಕ್ಯದ ಮೂಲಕವಾಗಿ ದೇವರೇ ನೀವು ಎಚ್ಚರಿಸುತ್ತಾ ಬಂದಿದ್ದೀರಯ್ಯ. ಯಾವುದು ಆಕಸ್ಮಿಕವಾಗಿ ದೇವ ನೀವು ಮಾಡಲಿಲ್ಲಯ್ಯ. ಯಾವುದು ಆಕಸ್ಮಿಕವಾದ ದಿವಸಗಳು ಬರುವಂತೆ ಮಾಡಲಿಲ್ಲ ಸ್ವಾಮಿ. ಈ ದಿವಸದ ಪ್ರತಿಯೊಂದು ಸಂಗತಿಗಳು, ಕಳೆದಿರುವ ಪ್ರತಿಯೊಂದು ದಿವಸದ ಸಂಗತಿಗಳು ದೇವರೇ, ಮುಂದೆ ಸಂಭವಿಸಲಿಕ್ಕಿರುವ ಪ್ರತಿಯೊಂದು ದಿವಸದ ಸಂಗತಿಗಳು ದೇವ, ಸಾವಿರಾರು ವರ್ಷಗಳ ಮುಂಚಿನಿಂದ ಧರ್ಮಶಾಸ್ತ್ರದಲ್ಲಿ ದೇವಾಲಯ ಲಿಖಿತವಾಗಿ ಪ್ರವಾದಿಗಳ ಮೂಲಕವಾಗಿಯೂ, ದೈವ ಸೇವಕರ ಮೂಲಕವಾಗಿಯೂ, ಯಾಜಕರ ಮೂಲಕವಾಗಿಯೂ ದೇವ ನೀನು ಧರ್ಮ ಗ್ರಂಥದಲ್ಲಿ ದಾಖಲು ಮಾಡಿದ್ರಿ ಸಪ್ಪ. ಎಷ್ಟು ಒಳ್ಳೆಯವನಯ್ಯ, ಎಷ್ಟು ಅತಿಶಯವೇನ, ನಿನಗೆ ಸ್ತೋತ್ರಪ್ಪ. ನೀನು ಮಾಡಿದ ವಾಗ್ದಾನಗಳು, ನೀನು ಹೇಳಿದ ಪ್ರತಿಯೊಂದು ಮಾತುಗಳು ದೇವ ಇವತ್ತು ನಡೆಯುತ್ತಾ ಇರುವುದನ್ನು ನೋಡುವಾಗ ಲೋಕವು ಆಕಸ್ಮಿಕವಾಗಿ ವಿಸ್ಮಿತವಾದ ಸ್ಥಿತಿಯಲ್ಲಿ, ಆಶ್ಚರ್ಯಕರವಾದ ಸ್ಥಿತಿಯಲ್ಲಿ ಸ್ವಾಮಿ, ಏನೊಂದು ತೋಚದ ಸ್ಥಿತಿಗತಿಗಳಲ್ಲಿ ಲೋಕವು ಸಾಗುತ್ತಾ ಇದೆ ಅಪ್ಪ. ಸ್ತೋತ್ರಪ್ಪ. ನಾನು ನಂಬಿದಾಚನು ನೀನೇ ನಂಬಿಗಸ್ತು, ನಂಬಿಕೆಯ ಹುಟ್ಟಿಸಿ ನಾನು ನಂಬಿದಾಚನು ನೀನೇ ನಂಬಿಗ
ರಾಜಮಂದಿರದಲ್ಲಿ ಪರಿಶುದ್ಧ ನಿಮ್ಮ ಅದ್ಭುತವಾದ ಅತಿಶಯಮಯವಾದ ನಾಮ ದೇವರನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಆತ್ಮೀಯ ಸಹೋದರ ಸಹೋದರಿ, ಇಂಥ ಅವಸ್ಥೆಗಳಲ್ಲಿ ಭಯಭೀತರಾಗದೆ, ಕಂಗೆಟ್ಟು ಬಳಲಿ ನಿರಾಸೆಯಾಗಿ ಹೋಗದೆ, ಮೊದಲ ಗಿತ್ತಿ ಎಂಬ ಸಭೆಯನ್ನ ಕೊಂಡೊಯ್ಯುವುದಕ್ಕಾಗಿ ಬರಲಿಕ್ಕಿರುವ ರಾಜಾದಿರಾಜನಿಗಾಗಿ ನಾವು ಮೊದಲ ಗಿತ್ತಿಯಾಗಿ ಮೊದಲಿಂಗನ ಎದುರುವಿಕೆಗಾಗಿ ಯಾವ ಅವಸ್ಥೆಗಳು ಆತನ ಸ್ತುತಿ ಆರಾಧನೆಯು ಆತನ ವಾಕ್ಯೋಪದೇಶವು ನಿಲ್ಲಿಸದ ಹಾಗೆ ಧೈರ್ಯವಾಗಿ ಕರ್ತನ ನಾಮವನ್ನು ಘನಪಡಿಸು. ಧೈರ್ಯವಾಗಿ ಆತನ ಅದ್ಭುತವಾದ ನಾಮವನ್ನು ಸ್ತುತಿಸಿ ಪ್ರಾರ್ಥಿಸಿಕೊಳ್ಳೋಣ. ದೇವರು ನಾವುಗಳಿರುವ ಸ್ಥಳಗಳಲ್ಲಿ ನಮ್ಮನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಅತಿಶಯವಾಗಿ ತನ್ನ ಘನವಾದ ಬಲವಾದ ನಾಮ ಮಹಿಮೆಗಾಗಿ ನಮ್ಮನ್ನು ನಡೆಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆಯೊಡನೆ ಕರ್ತನ ಪಾದಕ್ಕೆ ಹೋಗೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಮಹಾಪ್ರೀತಿ ಸ್ವರೂಪನಾಗಿರುವ ಪರಲೋಕದ ತಂದೆ, ನಿಮ್ಮ ಘನವಾದ ನಾಮಕ್ಕೆ ಸ್ತೋತ್ರಪ್ಪ. ಈ ದಿನವನ್ನು ವಿಶೇಷವಾಗಿ ಅಮೂಲ್ಯವಾದ ಶ್ರೇಷ್ಠವಾದ ದಿವ್ಯ ಕರಗಳಲ್ಲಿ ತರುತ್ತದೆ ದೇವ. ಈ ದಿನವನ್ನು ಆಶೀರ್ವಾದ ಮಾಡು. ಈ ದಿನಕ್ಕೆ ನೀನು ಸ್ವಾಮಿ ಒಡೆಯನು, ಈ ದಿನಕ್ಕೆ ನೀನು ಯಜಮಾನನು, ಈ ದಿನಕ್ಕೆ ನೀನು ನಾಯಕನಾಗಿದ್ದು ನಿಮ್ಮ ಬಲವಾದ ಕರಗಳಲ್ಲಿ ನಮ್ಮನ್ನು ತೆಗೆದುಕೊಂಡು ಆಶೀರ್ವಾದ ಮಾಡು. ಈ ದಿವಸ ಆಕಾಶದ ಕೆಳಗೆ ಭೂಮಿ ಮೇಲೆ ಎಲ್ಲೆಲ್ಲ ನಿಮ್ಮ ಮಕ್ಕಳು ಸ್ವಾಮಿ, ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪಟ್ಟಣ, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಎಲ್ಲೆಲ್ಲಿ ಸ್ವಾಮಿ ನಿಮ್ಮ ಮಕ್ಕಳು ಅವರವರು ಇರುವ ಸ್ಥಳಗಳಲ್ಲಿ ಇದ್ದು ನಿನ್ನ ನಾಮವನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುತ್ತಾ ಇದ್ದಾರೆ. ಅವರೆಲ್ಲರ ಮೇಲೆಯೂ ಅದ್ಭುತವಾದ ಕೃಪೆಯ ಕರಗಳನ್ನು ಚಾಚಿ ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಬೇಕಾಗಿ ಒಡೆಯನು, ರಕ್ಷಕನು, ತಂದೆಯು, ದೇವರು ಆದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಏಕೈಕ ದಿವ್ಯ ನಾಮದಲ್ಲಿ ಕರ್ತನೆ ಪ್ರಾರ್ಥನೆ ಪ್ರೀತಿಯಿಂದ ಪ್ರಾರ್ಥಿಸಿ ನಡೆಸುವ ನಮ್ಮ ತಂದೆಯೇ, ಆಮೆನ್. ದೇವರ ಅತಿ ಘನವಾದಂಥ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮೆರಡು ಹಾಡುಗಳನ್ನು ಹಾಡಿ ದೇವರ ನಾಮಕ್ಕೆ ಮಹಿಮೆನ ಸಲ್ಲಿಸೋಣ. ಪಾಸ್ಟರ್ನವರು ಮತ್ತು ಅಪೇಕ್ಷಾ ನಮ್ಮ ಜೊತೆಯಲ್ಲಿ 2 ಹಾಡುಗಳನ್ನು ಹಾಡುತ್ತಾ ಕರ್ತನ ನಾಮವನ್ನು ನಾವು ಘನಪಡಿಸಲಿಕ್ಕೆ ಇರೋಣ. ಪ್ರಿಯರೇ, ಮೊದಲಿನಾಗಿ ಸುಂದರವಾಗಿರುವಂಥ ಒಂದು ಕನ್ನಡ ಹಾಡನ್ನು ನಾವು ಹಾಡೋಣ. ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ನಮಗೆಲ್ಲರಿಗೂ ಕೂಡ ಇವತ್ತು ಬೇಕಾದದ್ದು ಪ್ರಮುಖವಾದಂಥ ಅಂಶ ದೇವರ ಆಶ್ರಯ. ದೈವ ಸೇವಕರು ಬಹಳ ಅದ್ಭುತವಾದ ರೀತಿಯಲ್ಲಿ ಹಾಡಿದಂಥ ಸುಂದರವಾದಂಥ ಹಾಡು, ದೇವರು ನಮಗೆ ಆಶ್ರಯ ದುರ್ಗ ಎಂಬ ಸುಂದರವಾದ ಹಾಡನ್ನು ಹಾಡುತ್ತಾ ನಾವಿರುವ ಸ್ಥಳಗಳಲ್ಲಿ ನಮ್ಮ ಕೈಗಳನ್ನು ತಟ್ಟುತ್ತಾ ದೇವರ ನಾಮಕ್ಕೆ ನಾವು ಮಹಿಮೆನ ಸಲ್ಲಿಸುವವರಾಗಿರೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತ್ಮೀಯ ಸಹೋದರ, ಆತ್ಮೀಯ ಸಹೋದರಿ, ನನ್ನ ಜೊತೆಯಲ್ಲಿ ಈ ಲೈವ್ ನೇರ ಪ್ರಸಾರದ ಮೂಲಕವಾಗಿ ನಮ್ಮ ಸಂಗಡ ಇರುವ ಆತ್ಮೀಯರು ಕರ್ತನ ನಾಮವನ್ನು ಹಾಡಿ ಆತನ ನಾಮವನ್ನು ಸ್ತುತಿಸಿ ನಾವು ಕೊಂಡಾಡೋಣ. ದೇವರು ನಮಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ,
ಸುಂದರವಾಗಿರುವ ತಲೆಗೂ ಹಾಡಲು ನಮ್ಮ ಸಮಯ ಮಕ್ಕಳಾಗಿರುವಂಥ ನಿಮ್ಮೆಲ್ಲರಿಗೂ ಕೂಡ ಬರುವಂಥ ತಲೆಗೂ ಹಾಡನ್ನು ಹಾಡುತ್ತ ನಾವು ಅನೇಕ ಸಾಲ ಈ ಹಾಡನ್ನು ಹಾಡುತ್ತ ಕರ್ತನ ನಾಮಕ್ಕೆ ನಾವು ನೀಡುತ್ತೇವೆ. ಹಾಡು ಎಲ್ಲರಿಗೂ ಕೂಡ ಗೊತ್ತು. ನೀವೆಲ್ಲರೂ ನೀವಿರುವ ಸ್ಥಳಗಳಲ್ಲಿ ಎರಡನೆಯ ತಲೆಗೂ ಹಾಡನ್ನು ಹಾಡುತ್ತ ಕೈಗಳನ್ನು ತಟ್ಟುತ್ತಾ ಕರ್ತನನ್ನು ಸಂತೋಷವಾಗಿ ಆರಾಧನೆ ಮಾಡುವುದಾಗಿದೆ. సుమధుర స్వరములు గానాలతో వేలాది దూచులు జనదూచు కొనియాడబడుచున్న నా యేసయ్యా నీకే ఆరాధన. ఈ సుందరమైన ఆరాధన పాడి కర్తన నామಕ್ಕೆ ನಾವು ಸಲ್ಲಿಸೋಣ.
ನೀನು ಮಾತ್ರ ಮಹಿಮೆ ಹೊಂದಬೇಕು. ನಿನ್ನ ಹೆಸರು ಮಾತ್ರವೇ ಅದು ಪ್ರಖ್ಯಾತಿಗೆ ಬರಬೇಕಪ್ಪ. ಮನುಷ್ಯ ಮಾತ್ರದವರಾರು ಹೆಚ್ಚಿಸಿಕೊಳ್ಳದೆ, ಮಾನವ ಮಾತ್ರದವರು ಯಾರು ತಮ್ಮ ಮೇಲೆಯೇ ವಿಶ್ವಾಸವನ್ನು ಮಾಡಿಕೊಳ್ಳದೆ, ನಿತ್ಯವೂ ನಿರಂತರವೂ ನಿನ್ನನ್ನು ಹೆಚ್ಚಿಸುವ, ನಿತ್ಯವೂ ನಿರಂತರವೂ ನಿಮ್ಮ ಮೇಲೆ ಸಂಪೂರ್ಣವಾದ ಭರವಸೆಯನ್ನು ನೀಡುವ ಹಾಗೆ ನೀವು ನಿಮ್ಮ ಕೃಪೆಯನ್ನು ಅನುಗ್ರಹಿಸಪ್ಪ. ನೀವು ನಿಮ್ಮ ಕೃಪೆಯನ್ನು ಅನುಗ್ರಹಿಸು. ಈ ಸಬ್ಬತ್ತಿನಕ್ಕಾಗಿ ನಿನಗೆ ವಂದನೆ. ಪ್ರಿಯ ದೈವ ಜನರೇ, ನಾವಿರುವ ಸ್ಥಳಗಳಲ್ಲಿ ಕರ್ತನನ್ನು ಆಶ್ರಯಿಸಿ ಬಲಪಡಿಸುವೆ. ಮುಂದಿನ ಅಮೂಲ್ಯವಾದ ಭಾಗ, ಕೀರ್ತನೆ ಭಾಗ, ಕಾಣಿಕೆ ಭಾಗ, ಪ್ರಕಟಣೆಯ ಭಾಗ, ಪವಿತ್ರ ವಾಕ್ಯ ಉಪದೇಶದ ಭಾಗ ಕರ್ತನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ಪಾಸ್ಟರ್ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ನಾವೆಲ್ಲರೂ ನಮ್ಮ ತಗ್ಗಿಸಿಕೊಳ್ಳೋಣ, ಆತನ ನಾಮವನ್ನು ಹೆಚ್ಚಿಸೋಣ. ಮಾಸ್ಟರ್, ಸೊ ವಂಡರ್ಫುಲ್. ನಮ್ಮನ್ನು ಬಹಳವಾಗಿ ಅತಿಶಯವಾಗಿ ಅಪ್ಪ ಪ್ರೀತಿಸುವ ತಂದೆಯಾದ ದೇವರೇ, ಅಪ್ಪಾಜಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಇದುವರೆಗೂ ಸ್ತುತಿ ಆರಾಧನೆಯಲ್ಲಿ ಮಹಿಮೆ ಹೊಂದಿಕೊಂಡಂತ ದೇವರು ಅಪ್ಪ ಅಪ್ಪ ಮನುಷ್ಯ ಮಾತ್ರವನ್ನು ಅಪ್ಪ ಅವಳಿಂದ ಆತ್ಮ ಸತ್ಯದಿಂದ ಆರಾಧಿಸುವಾಗ ಸ್ವಾಮಿ ನಿನ್ನ ಮಕ್ಕಳು ಮನೋ ಅಪ್ಪ ಅಂತರಂಗದಿಂದ ಸ್ವಾಮಿ ಆರಾಧಿಸುವಾಗ ನೀನು ಆರಾಧನೆಯಲ್ಲಿ ಮಹಿಮೆಯು ಸಂತೋಷ ಹೊಂದಿಕೊಳ್ಳುವಂತ ದೇವರು ಸ್ವಾಮಿ. ನಿಮ್ಮ ಸಬ್ಬದಿನ ಆರಾಧನೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬಂದು ಆರಾಧಿಸುವ ನಿಮ್ಮ ಎಲ್ಲಾ ಮಕ್ಕಳನ್ನು ಅಪ್ಪ ಆಕಾಶವನ್ನು ಬಾಗಿ ನೋಡುವಂತ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಆರಾಧಿಸಿ ಕೊಂಡಾಡುವಂತ ನಿಮ್ಮೆಲ್ಲ ಮಕ್ಕಳ ಮೇಲೆ ಅಪ್ಪ ನಿನ್ನ ಪ್ರಸನ್ನತೆಯು, ನಿನ್ನ ಶಕ್ತಿಯು, ನಿನ್ನ ಅಪ್ಪ ಪುನರುತ್ಥಾನ ಬಲವು ಅಪ್ಪ ನಿಮ್ಮದಕ್ಕಾಗಿ ಸ್ತೋತ್ರ 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 ಕರ್ತನೆ. ನಿಮ್ಮ ಕೃಪಾಸ್ತಳಿಯಲ್ಲಿ ಅಪ್ಪ ಮುಂದಿನ ಭಾಗವನ್ನು ಒಪ್ಪಿಸಿಕೊಡ್ತೇವೆ ರಾಜ್ಯ. ಆಶೀರ್ವದಿಸುತ್ತೇನೆ ತಂದೆಯಾದ ದೇವರೇ, ನಮ್ಮ ಪರಿಸ್ಥಿತಿಗಳು ಎಲ್ಲ ನಿಮಗೆ ಗೊತ್ತುಂಟು ಕರ್ತನೆ. ಅಪ್ಪ ಸ್ವಾಮಿ, ನಾವು ಮನೆ ಮನೆಗಳಲ್ಲಿ, ಊರು ಊರುಗಳಲ್ಲಿ, ಗ್ರಾಮ ಗ್ರಾಮಗಳಲ್ಲಿ, ಪಟ್ಟಣ ಪಟ್ಟಣಗಳಲ್ಲಿ ನಿನ್ನ ಆರಾಧಿಸುವಾಗ ತಂದೆಯೇ, ನೀನು ನಮ್ಮನ್ನು ನೋಡುವಾಗ ಸಬ್ಬದಿನ ನನ್ನ ದಿನ, ನನ್ನ ನಾಮವನ್ನು, ನನ್ನ ಸನ್ನಿಧಿಯಲ್ಲಿ ಗೌರವಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಆ ದಿನವನ್ನು ಆಶೀರ್ವದಿಸುವಂತ ದೇವರೇ ನಿಮಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಹೆಚ್ಚಾದ ಕೃಪೆಯಲ್ಲಿ ಮರೆ ಮಾಡಿಕೊಂಡು ಧೈರ್ಯವನ್ನು ಕೊಟ್ಟು, ಬಲವನ್ನು ಕೊಟ್ಟು, ವೈರಾಗ್ಯವನ್ನು ಕೊಟ್ಟು ಅಪ್ಪ ಶತ್ರುವಾದನಿಗೆ ನಾಚಿಕೆಯಾಗುವ ರೀತಿಯಲ್ಲಿ ನಾವು ಯಾವ ವಿಷಯದಲ್ಲಿ ಸೋತು ಹೋಗದೆ ಅಪ್ಪ ನಿನ್ನ ಸಾನ್ನಿಧ್ಯವನ್ನು ಲಕ್ಷಿಸುತ್ತಾ, ನಿನ್ನನ್ನು ಪ್ರೀತಿಸುತ್ತಾ, ನಿನ್ನ ಸಮ್ಮುಖವನ್ನು ಬಯಸುತ್ತಾ ಯಾವಾಗಲೂ ನಿನ್ನ ಮೊರೆ ಎಲ್ಲ ಭಾಗವನ್ನು ಆಶ್ರಯಿಸುತ್ತೇವ. ಕೀರ್ತನೆ ಭಾಗ ಅಪ್ಪ, ಪ್ರಕಟಣೆ ಭಾಗ, ಕಾಣಿಕೆ ಭಾಗ, ಅಮೂಲ್ಯವಾದ ವಾಕ್ಯ ಭಾಗ ಎಲ್ಲವನ್ನು ಆಶೀರ್ವದಿಸು. ಅಂತ್ಯ ಆಶೀರ್ವಾದ ಅಪ್ಪ, ಬಿಡುಗಡೆ ಅಪ್ಪ, ಸಮಾಧಾನ ನಿನ್ನ ಪ್ರಸನ್ನತೆಯಲ್ಲಿ ಆದಿ ಅಂತ್ಯ ಮನಸ್ಸಿಗೆ ನಿಂತುಕೊಂಡು ನಡೆಸಿರಿ. ಭೂಲೋಕವೆಲ್ಲ ನಿನ್ನ ಕೊಂಡಾಡಲಿ. ಯಾರು ನಿನ್ನನ್ನು ಅಪ್ಪ ಸ್ವಾಮಿ ಬಿಟ್ಟು ಅಗಲದ ಹಾಗೆ ನೀನು ಅಂಟಿಕೊಂಡು ನಿನ್ನಲ್ಲಿ ಸ್ಥಿರವಾಗಿದ್ದುಕೊಂಡು ಅಪ್ಪ ನಿನ್ನಲ್ಲಿ ಮಣ್ಣು ಒಪ್ಪಿಸಲಿಕ್ಕೆ ಸಹಾಯ ಮಾಡಬೇಕೆಂದು ನಿನ್ನ ಪಾದ ಸಮ್ಮುಖದಲ್ಲಿ ತಗ್ಗಿಸಿಕೊಂಡು ಅಪ್ಪ ಪ್ರಾರಂಭ ಮನಸ್ಸಿನ ಕೊನೆಯಲ್ಲಿ ನೀನು ಮಣ್ಣು ಹೊಂದಿಕೊಳ್ಳಬೇಕೆಂದು ಆತ್ಮದಾಪ್ತನಿಗೆ, ನಮ್ಮ ರಕ್ಷಣೆಗೆ, ನನ್ನ ಸ್ನೇಹಿತನ ಒಳ್ಳೆಯನ್ನು ಒಪ್ಪಿಸಿಕೊಳ್ಳುತ್ತಾ ಅತಿ ಬೇಗನೆ ಬರುವ ರಾಜಾದಿರಾಜನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ ಪ್ರಾರ್ಥನೆ ನಮ್ಮ ತಂದೆಯೇ, ಆಮೆನ್. ನಾವಿರುವ ಸ್ಥಳಗಳಲ್ಲಿ ಆತ್ಮೀಯ ದೇವ ಜನರಿಗೆ ಎದುರಿಸಿಕೊಳ್ಳಲು ನಮ್ಮ ಕರೆಗಳಲ್ಲಿ ಪರಿಶುದ್ಧವಾಗಿರುವ ಸತ್ಯವೇದವನ್ನು ನಾವು ತೆಗೆದುಕೊಳ್ಳಲು 33ನೇ ಕೀರ್ತನೆ ಅದ 139ನೇ ಕೀರ್ತನೆ 139 Psalms 139 139ನೇ ಕೀರ್ತನೆ ಅದರ ಮೊದಲನೆಯ ವಚನದಿಂದ 5 ವಚನಗಳು ನಾವು ವಾಕ್ಯ ಪ್ರತಿ ವಾಕ್ಯವಾಗಿ ಈ ಸಮಯದಲ್ಲಿ ಓದಿಕೊಳ್ಳೋಣ. ಪ್ರಿಯರೇ, ನಾವಿರುವ ಸ್ಥಳಗಳಲ್ಲಿ ದಯಮಾಡಿ ನಾವೆದ್ದು ನಿಂತುಕೊಂಡು ಈ ಲೈವ್ ಅನ್ನು, ಈ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡುತ್ತಾ
ನನ್ನ ಸಂಗಡ ನೀವು ಕೂಡ ವಾಕ್ಯವಾಗಿ ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. ಪ್ರಿಯರೇ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುಚಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೀನಿ. ಯೆಹೋವನೇ, ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯಕರವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ಯೆಹೋವನಿಗೆ ಸ್ತೋತ್ರ. ಹಾಗೆ ನಮ್ಮ ಭಾಗ್ಯಕರವಾದ ಕಣ್ಣುಗಳನ್ನು ಮುಚ್ಚೋಣ. ಈ ಸುಂದರವಾದ ಕೀರ್ತನೆ ಭಾಗ ದಾಸಿಯವರು ದೇವರ ಸಾನ್ನಿಧ್ಯದಲ್ಲಿ ಪಾಸ್ಟರ್ ಅವರು ಸ್ವಲ್ಪ ನಿಮಿಷ ವಿವರಿಸಿ ಉಪದೇಶಿಸುವ ಸಮಯದಲ್ಲಿ ದೇವರ ಕೃಪೆ ಅವರ ಮೇಲೆ ಇರಲಿ. ಕರ್ತಾದಿ ಕರ್ತನು ದೇವಾದಿ ದೇವರು ಈ ಕೀರ್ತನೆ ಮೂಲಕವಾಗಿ ನನ್ನನ್ನು ನಿಮ್ಮನ್ನು ಬಲಪಡಿಸಿ ಆಶ್ರಯಿಸಿ ನಡೆಸಲಿ ಎಂಬುದಾಗಿ ನಾವು ಒಬ್ಬರಾದರೂ ಕೀರ್ತನೆ ಭಾಗಕ್ಕಾಗಿ ಈ ಸಮಯದಲ್ಲಿ ಕೀರ್ತನೆ ಭಾಗಕ್ಕಾಗಿ ಒಬ್ಬರಾದರೂ ಕ್ಲುಪ್ತವಾಗಿ ಭಾಗವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಾಲದಲ್ಲಿ ಕರ್ತನೆ ಮುಖಂಡರು ಸ್ತೋತ್ರ. ಈ ಸಬ್ಬದಿನದಲ್ಲಿ ಕರ್ತನೆ ಕೀರ್ತನೆ ಮೂಲಕ ಪ್ರಾರ್ಥನೆ, ಈ ವಾಕ್ಯದ ಮೂಲಕ ಅದರ ಮರ್ಮವನ್ನು ತಿಳಿಯಪಡಿಸುವ ಪ್ರಾರ್ಥನೆ ಕರ್ತನೆ ಸ್ತೋತ್ರ. ಈ ಸಬ್ಬದಿನದ ಆರಾಧನೆಯಲ್ಲಿ ಪ್ರಾರ್ಥನೆ ಯೇಸುವಿನ ಪ್ರಾರ್ಥನೆ ಜೀವನ ಥ್ಯಾಂಕ್ ಯು. ಕರ್ತನು ನಮ್ಮನ್ನು ಆಶ್ರಯಿಸಲಿ. ಪಾಸ್ಟರ್ 10 ನಿಮಿಷ ಈ ಕೀರ್ತನೆ ಭಾಗವನ್ನು ವಿವರಿಸಿ ಹೇಳುವ ಸಮಯದಲ್ಲಿ ನಾವೆಲ್ಲರೂ ಕೂಡ ದೇವರ ಸಾನ್ನಿಧ್ಯದಲ್ಲಿ ಕೀರ್ತನೆ ಭಾಗವನ್ನು ಆಲಿಸೋಣ. ಪ್ರಿಯರೇ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಕೊಟ್ಟಂತಹ ಈ ಸಂದರ್ಭ ಸಮಯಕ್ಕಾಗಿ ದೇವರು ಕೋಟಿ ಸ್ತೋತ್ರ ಸಲ್ಲಿಸುತ್ತೇನೆ. ಸಬ್ಬತ್ ದಿನದಲ್ಲಿ ನಾವು ಯಥಾ ಪ್ರಕಾರ ಆರಾಧಿಸುವಂತೆ ಕರ್ತನು ಈ ದಿನದಲ್ಲಿ ಕೂಡ ನಾವು ಅದನ್ನು ಮಹಿಮೆ ಪಡಿಸುವಂಥ ಭಾಗ್ಯದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದುವರೆಗೂ ನಡೆಸಿದ ಕರ್ತನು ಮುಂದೆ ನಡೆಸಲಾತನು ಶಕ್ತನಾಗಿದ್ದಾನೆ. ನೀವೆಲ್ಲ ದೇವರ ಕೃಪೆಯಿಂದ ಚೆನ್ನಾಗಿದ್ದೀರಾ. ನಮ್ಮೆಲ್ಲರೂ ಕರ್ತನು ಕಾಯ್ತಾ ಕಾಪಾಡ್ತಾ ಇದ್ದಾನೆ. ಆತನ ರೆಕ್ಕೆ ಮರಳಿ ನಮ್ಮನ್ನು ಒದಗಿಸಿ ರೆಕ್ಕೆ ಮರಳಿ ಜೋಪಾನವಾಗಿ ಭದ್ರಪಡಿಸಿದ್ದಾನೆ. ಅದಕ್ಕಾಗಿ ಕೋಟಿ ಸ್ತೋತ್ರವಾಗಲಿ. ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸಿ ಮುಂದಿನ ಕೀರ್ತನೆ ಭಾಗಕ್ಕೆ ಸ್ವಲ್ಪ ಸಮಯ ಕರ್ತನನ್ನು ಮಹಿಮೆಪಡಿಸುವುದು ದೇವರು ನಮ್ಮ ಜೊತೆ ಮಾತನಾಡುವಂತೆ ದೇವರ ಆಲೋಚನೆ ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, ಈಗಾಗಲೇ ದಾಸರು ನಮ್ಮ ಸಭಾಪಾಲಕರು ಓದಿಕೊಂಡಿರುವಂಥ ವಾಕ್ಯದ ಪ್ರಕಾರವಾಗಿ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿದ್ದಿ. ಇಲ್ಲಿ ಭಕ್ತರು ಹೇಳುವಂಥ ಅಮೂಲ್ಯವಾದ ಮಾತುಗಳು, ದೇವರೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ. ಆತನಿಗೆ ಗೊತ್ತು, ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ. ನಾನು ಕೂತುಕೊಳ್ಳುವುದು, ಹೇಳುವುದು, ಮಲಗುವುದು, ನಡೆಯುವುದು, ನುಡಿಯುವುದು, ಉಣುವುದು ಮತ್ತು ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ದೇವರನ್ನು ನೋಡುತ್ತಾನೆ ಎಂಬುದಾಗಿ ಭಕ್ತರಿಗೆ ಚೆನ್ನಾಗಿ ಗೊತ್ತು. ಪ್ರಿಯರೇ, ಆ ಗೊತ್ತಿದ್ದ ಭಕ್ತನು ಹೇಳುವಂಥ ಮಾತು ಗೊತ್ತಿದ್ರೂ ಕೂಡ ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ಆದರೆ ನಾನು ಕೂತುಕೊಳ್ಳೋದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ಹೌದು ಪ್ರಿಯರೇ, ಯೋಬನು ಕೂಡ ಹೇಳ್ತಾ ಇದ್ದಾನೆ ಈ ಒಂದು ಮಾತು. ಯೋಬ 31:4. ಯೋಬ ಆತನೇ ನನ್ನ ನಡತೆಯನ್ನು ನೋಡಿ ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೆನು. ಸಾಕಮ್ಮ, ಯೋಬನು ಸಹ ಹೇಳ್ತಾ ಇದ್ದಾನೆ. ಯೋಬನಿಗೆ ಯಾಕೆ ಹೇಳ್ತಿದ್ದಾನೆ ಪ್ರಿಯರೇ? ಯೋಬನು ಪರೀಕ್ಷಿಸಲ್ಪಟ್ಟನು, ಶೋಧಿಸಲ್ಪಟ್ಟಂತ ಭಕ್ತನು ಹೇಳ್ತಾ ಇದ್ದಾನೆ ದೇವರಿಗೆ ಏನೆಂಬುದಾಗಿ, ಯೆಹೋವನು ಆತನೇ ನನ್ನ ನಡತೆಯನ್ನು ನೋಡಿ ಮತ್ತು ನನ್ನ ಹೆಜ್ಜೆಗಳನ್ನೆಲ್ಲ ಎಣಿಸುತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೆನು. ಯಾಕೆ ಅಂದುಕೊಳ್ತಾ ಇದ್ದೇನೆ? ನಾನು ಈ ಪರಿಸ್ಥಿತಿ ಇರುವಾಗ ನಾನು ಹೇಗಿದ್ದೀನಿ
ದೇವರಿಗೆ ಗೊತ್ತು, ನಾನು ಒಳ್ಳೆಯವನಾಗಿದ್ದೆ, ನಾನು ನಿಜವಾಗ್ಲೂ ಬಡವರಿಗೆ ದಿಕ್ಕಿನವರಿಗೆ ಕೈ ಚಾಚಿ ಕೊಡ್ತಾ ಇದ್ದೆ ಎಂಬುದಾಗಿ ಅವನ ಪರಿಸ್ಥಿತಿಯನ್ನು ತಿಳಿದುಕೊಂಡು ನಾನು ಒಳ್ಳೆಯವನೆಂಬುದಾಗಿ ಹೇಳಿಕೊಂಡು ಯೋಬನು ದೇವರಿಗೆ ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಕೂಡ ಭಕ್ತ ದಾವೀದ ಕುಮಾರ್ ಹೇಳ್ತಾ ಇದ್ದಾನೆ, ದೇವರೇ ಯೆಹೋವನೇ ನೀನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ. ಹೌದು ಪ್ರಿಯ ದೇವ ಮಕ್ಕಳೇ, ತಾಯಿಯ ಗರ್ಭದಿಂದಲೇ ದೇವರು ನಮ್ಮನ್ನು ಶೋಧಿಸಿ ಪರೀಕ್ಷಿಸಿದ ದೇವರಿಗೆ ನಮ್ಮ ವಿಷಯದಲ್ಲಿ, ನಮ್ಮೆಲ್ಲರ ವಿಷಯದಲ್ಲಿ ಗೊತ್ತಿದೆ. ಹಾಗಾಗಿ ಭಕ್ತರು ಕೂಡ ಹೇಳ್ತಾ ಇದ್ದಾರೆ, ದೇವರೇ ನನ್ನನ್ನು ಪರೀಕ್ಷಿಸು, ಈಗ ಪರೀಕ್ಷೆಯ ದಿನಮಾನಗಳಾಗಿದ್ದಾವೆ ಪ್ರಿಯರೇ, ಶೋಧಿಸುವಂತ ದಿನಮಾನಗಳಾಗ್ತವೆ. ಯಾಕೆಂದ್ರೆ ದೇವರು ನಮಗೆಲ್ಲ ತಿಳಿದುಕೊಂಡು ಹೇಳುವಂತ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ, ಆದರೆ ನನಗೆ ಗೊತ್ತಿರಬೇಕು, ನಿಮಗೆ ಗೊತ್ತಿರಬೇಕು ನಾನು ಹೇಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನೀನು ಈ ಪರಿಸ್ಥಿತಿಯಲ್ಲಿ, ಈ ಸ್ಥಿತಿಗತಿಗಳಲ್ಲಿ ನಾನು ಹೇಗಿದ್ದೇನೆ ಎಂಬುದಾಗಿ ನನಗೆ ನಾನು ತಿಳಿದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಈ ಸಮಯಗಳು, ದಿನಮಾನಗಳು, ಕಾಲಗಳು ಬಂದಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗೆ ಮಹಿಮೆ ಉಂಟಾಗಲಿ. ನಿಜವಾಗ್ಲೂ ಪ್ರಿಯ ದೇವ ಮಕ್ಕಳೇ, ಈಗಿನ ಸ್ಥಿತಿಗತಿಗಳು ಹೆಚ್ಚಿಗೂ ನೀನು ಪರೀಕ್ಷಿಸಿಕೊಳ್ಳುವಂತ ಸಮಯ. ನಾನು ಯಾವಾಗಲೂ ಕರ್ತನ ಸನ್ನಿಧಾನದಲ್ಲಿ ಹೇಗಿದ್ದೇನೆ, ನನ್ನ ನುಡಿ ಹೇಗಿದೆ, ನನ್ನ ದೃಷ್ಟಿ ಹೇಗಿದೆ, ನನ್ನ ಮಾತುಗಳು ಹೇಗಿದೆ, ನನ್ನ ಸಮಯಗಳು, ನನ್ನ ಕಾಲ, ನನ್ನ ದಿನಮಾನಗಳು ನಾನು ಹೇಗೆ ಕಳೆಯುತ್ತಾ ಇದ್ದೇನೆ ಎಂಬುದಾಗಿ ನನಗೆ ನಾನು ಪರೀಕ್ಷೆ ಮಾಡಿಕೊಂಡು ತಿಳಿದುಕೊಳ್ಳುವಂತ ದಿನಮಾನಗಳು ಪ್ರಿಯರೇ. ಸುಮ್ಮನೆ ದಿನಗಳು ಹೋಯಿತು, ವರ್ಷಗಳು ಹೋಯಿತು, ಕಾಲಗಳು ಹೋಯಿತು ಎಂಬುದಾಗಿ ಜೀವಿಸುವಂತ ದಿನಮಾನಗಳು ಅಲ್ಲ. ಹಾಗಾಗಿ ಭಕ್ತರು ಹೇಳುವಂತ ಇನ್ನೊಂದು ಮಾತನ್ನು ಓದಿಕೊಳ್ಳೋಣ. ಅದೇ 7ನೇ ವರ್ಷ ಓದಿಕೊಳ್ಳಿ. ಕೀರ್ತನೆ 139 7ನೇ ವಚನ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ ಎಂಬುದಾಗಿ ಭಕ್ತರು ಹೇಳ್ತಾರೆ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ ಎಂಬುದಾಗಿ ಭಕ್ತರು ಹೇಳ್ತಾರೆ. ಪ್ರಿಯ ದೇವ ಮಕ್ಕಳೇ, ನಾವು ತಪ್ಪು ಮಾಡುವಾಗ, ನಾನು ಏನಾದರೂ ಕರ್ತನ ದೃಷ್ಟಿಗೆ, ದೇವರ ದೃಷ್ಟಿಗೆ ಅಯೋಗ್ಯನಾಗಿ ಜೀವಿಸುವಾಗ, ಅವಾಗ ಪರಿಶುದ್ಧಾತ್ಮರು ನನ್ನನ್ನು ನೋಡ್ತಾನೆ ಎಂಬುದಾಗಿ ಗಮನದಲ್ಲಿ ನಾನು ಹೇಳ್ಬೋದು ಪ್ರಿಯರೇ. ಪರಿಶುದ್ಧಾತ್ಮ ದೇವರು, ನನ್ನ ಸರ್ವಶಕ್ತನು ಪರಮಾತ್ಮ ನನ್ನ ಜೊತೆಯಲ್ಲಿ ಇದ್ದಾನೆ. ನಾನು ತಪ್ಪು ಮಾಡಿದ್ದೇನಾ, ಸರಿ ಮಾಡಿದ್ದೇನೆ ಎಂಬುದಾಗಿ ನನಗೆ ಗೊತ್ತುಂಟಲ್ವಾ, ನನಗೆ ಗೊತ್ತಿದೆ. ಆಗ ಪರಿಶುದ್ಧಾತ್ಮನು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನಂತೆ ಪ್ರಿಯರೇ. ಆಗ ಪ್ರಿಯ ದೇವ ಮಕ್ಕಳೇ, ಈ ಸಮಯ ಸಂದರ್ಭಗಳಲ್ಲಿ ಪರೀಕ್ಷಿಸಿಕೊಳ್ಳೋಣ. ದೇವರ ಆತ್ಮ ನನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ, ಹೌದು ನನ್ನನ್ನು ನಾನು ತಿಳಿದುಕೊಳ್ಳುವಂತ ಸಮಯ, ನನ್ನನ್ನು ನಾನು ತಿದ್ದಿಕೊಳ್ಳುವಂತ ಸಮಯ, ನನ್ನನ್ನು ನಾನು ಸರಿಪಡಿಸಿಕೊಳ್ಳುವಂತ ಸಮಯ. ಯಾಕೆಂದರೆ ದೇವರು ಯಾವಾಗ ಬರ್ತಾನೋ, ಈ ಪ್ರಾಣ ಪಕ್ಷಿ ಯಾವಾಗ ಹಾರಿ ಹೋಗುತ್ತೋ ಗೊತ್ತಿಲ್ಲ ಪ್ರಿಯರೇ. ಈಗಾಗಲೇ ಅನೇಕ ಸೇವಕರನ್ನು, ಅನೇಕ ಆತ್ಮಿಕರನ್ನು, ಅನೇಕ ದೇವಚರರನ್ನು, ದೇವ ಮಕ್ಕಳನ್ನು ನಾವು ಕಳೆದುಕೊಂಡಿದ್ದೇವೆ. ಅವರು ಮುಂದೆ ಹೋದರೆ ನಾವು ಹಿಂದೆ ಇದ್ದೇವೆ. ಸೊ ನಾನು ನೀನು ಹೇಗಿದೆ ಎಂಬುದಾಗಿ ತಿಳಿದುಕೊಂಡು ಆತ್ಮನ ದೃಷ್ಟಿಯಲ್ಲಿ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರಿಯರೇ. ಈ ಸಮಯದಲ್ಲಿ ನಾವು ಕಷ್ಟದಲ್ಲಿದ್ದೇವ, ದುಃಖದಲ್ಲಿದ್ದೇವ, ಸಮಸ್ಯೆಯಲ್ಲಿದ್ದೇವ, ಆದರೂ ಕೂಡ ದೇವರ ಆತ್ಮ ನಮ್ಮ ಜೊತೆ ಇದ್ದಾನೆ. ಓದಿಕೊಳ್ಳಿ ವಾಕ್ಯ 138ನೇ ಕೀರ್ತನೆ 3ನೇ ವಚನ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ಆಮೆನ್. ನಾನು ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸಿದಿ ಮತ್ತು ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ಹೌದು ಪ್ರಿಯ ದೇವ ಮಕ್ಕಳೇ, ನಾವು ಸೋತು ಹೋದಾಗ ಕುಗ್ಗಿ ಹೋದಾಗ ನಮ್ಮ ಈ ಪರಿಸ್ಥಿತಿ ಏನಪ್ಪ, ಈ ಗತಿ ಏನು, ಯಾವ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಮುಂದೆ ಏನೆಂಬುದಾಗಿ ಪ್ರಶ್ನೆ ನಮ್ಮಲ್ಲಿ ಇರಬಹುದು ಪ್ರಿಯರೇ. ಆದರೆ ದೇವರು ನಮಗೆ ಹೇಳುವಂತ ಮಾತುಗಳು, ಆತನ ಆತ್ಮವನ್ನು, ಆತ್ಮ ಶಕ್ತಿಯನ್ನು ಕೊಟ್ಟು ನಮ್ಗೆ ಏನ್ ಮಾಡ್ತಾ ಇದ್ದಾನೆ, ಬಲಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ದಯಮಾಡಿ ಭಯಪಡುವುದು ಬೇಡ, ಹೆದರುವುದು ಬೇಡ, ಚಿಂತೆ ಪಡುವುದು ಬೇಡ. ಒಂದೇ ಒಂದು ಮಾಡುವುದು ನಮ್ಮ ಕೆಲಸ ಏನೆಂದರೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಉಣಲು ತೊಡಲು ನಮ್ಮನ್ನು ಜೀವಿತದಲ್ಲಿ ನಮಗೆ ಯಾವುದು ಕೊರತೆ ಇಲ್ಲದೆ ನಮ್ಮನ್ನು ನಡೆಸಿದಂತ ದೇವರು ನಮ್ಮನ್ನು ಕಾಪಾಡ್ತಾರೆ. ಸೊ ದೇಹಕ್ಕೆ ನಾವು ಹೇಗೆ ಚಿಂತೆ ಮಾಡ್ತಾ ಇದ್ದೇವೋ ಹಾಗೆ ಆತ್ಮಕ್ಕನ್ನು ಕೂಡ ನಾವು ಚಿಂತೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ಕರ್ತನ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ದೇವರ ವಾಕ್ಯದ ನಾನು ಮೊರೆಯಿಡುವಾಗ ನೀನು ಸದುತ್ತರವನ್ನು ದಯಪಾಲಿಸಿದ್ದಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನ ಧೈರ್ಯಪಡಿಸಿದ್ದಿ ಎಂಬುದಾಗಿ ಹೇಗೆ ಧೈರ್ಯವಾಗಿ ನಂಬಿಕೆಯಿಂದ ಭಕ್ತರು ಹೇಳ್ತಾ ಇದ್ದಾನೋ
ಬಿಡ್ತಾರೆ ಪ್ರಿಯರೇ. ಅದಕ್ಕೆ ಯೆಶಾಯ ಪ್ರವಾದ ಗ್ರಂಥದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಯೆಶಾಯ 48ನೇ ಅಧ್ಯಾಯ 10ನೇ ವಚನ. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನನಗಾಗಿ, ನನಗೋಸ್ಕರವೇ ಇದನ್ನು ಮಾಡುವೆನು. ನನ್ನ ಹೆಸರು ಕೆಡಬಾರದಷ್ಟೇ, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೆನು. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನೋಡಿ ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ. ಪರೀಕ್ಷೆ ಇದೆ ಪ್ರಿಯರೇ, ಶೋಧನೆ ಇದೆ ಪ್ರಿಯರೇ. ಯಾಕೆ ಶೋಧಿಸ್ತಾ ಇದ್ದಾನೆ ದೇವರು? ಯಾಕೆ ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು? ವಾಕ್ಯ ನೋಡ್ತಾ ಇದೆ, ನಿನ್ನನ್ನು ವಾಕ್ಯ ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಮತ್ತು ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನನಗಾಗಿ, ನನಗೋಸ್ಕರವೇ ಇದನ್ನು ಮಾಡುವನು. ನನ್ನ ಹೆಸರು ಕೆಡಬಾರದಷ್ಟೇ, ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸುವುದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನೋಡಿ ಪ್ರಿಯರೇ, ದೇವರು ಯಾಕೆ ಪರೀಕ್ಷೆ, ಯಾಕೆ ಶೋಧನೆ ಅಂತ ನಾವು ಅಂದುಕೊಳ್ಳಬಹುದು ಪ್ರಿಯರೇ, ಅಂದುಕೊಳ್ಳಬಹುದು. ಆದರೆ ಇದೆ, ನಮ್ಗೆ ಅದು ಆಗಲೇಬೇಕು. ಅದು ಆದ್ರೇನೆ ನಾವು ಶೈನ್ ಆಗ್ತದೆ. ನಾವು ಶೋಧನೆ ಆದ್ರೆ ಶೈನ್ ಆಗೋದು. ನಮ್ಮ ಪ್ರಕಾಶವಾಗುವುದು ಯಾವಾಗ? ಕರ್ತನಲ್ಲಿ ಇದ್ದುಕೊಂಡು ಬಲವಾಗಿ ಪ್ರಾರ್ಥಿಸಿ, ಕರ್ತನ ವಾಕ್ಯವನ್ನು ಧ್ಯಾನಿಸಿ, ದೇವರ ಮುಖ ನೋಡುವಾಗ. ದೇವರ ಮುಖ ನೋಡುವ ಎಂದಿಗೂ ಲಜ್ಜೆಗೆ ಗುರಿ ಆಗುವುದಿಲ್ಲ. ದೇವರನ್ನು ನೋಡುವವರು ಎಂದಿಗೂ ಏನಾಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ನೋಡುವವರು ಪ್ರಕಾಶಿಸುವುದಾಗಿ ಪ್ರಿಯರೇ. ಹಾಗೆ ಈ ಮಧ್ಯಾಹ್ನ ಸಬ್ಬದಿನದಲ್ಲಿ ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ, ಅದು ನಮಗೆ ಒಳ್ಳೆಯದೇ. ಬೆಳ್ಳಿಯಷ್ಟು ನಿನಗೆ ಶೋಧಿಸಲಿಲ್ಲ ಎಂಬುದಾಗಿ ವಾಕ್ಯ. ಯಾರಿಗಾಗಿ ಶೋಧಿಸ್ತಾ ಇದ್ದಾರೆ ದೇವರು? ಆತನಿಗಾಗಿ ಶೋಧಿಸ್ತಾ ಇದ್ದಾರೆ ಪ್ರಿಯರೇ. ಆತನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಶೋಧಿಸ್ತಾ ಇದ್ದಾರೆ. ಯಾಕೆ? ನಾವು ಆತನ ಮಕ್ಕಳು, ಆತನ ಸ್ವರೂಪದಲ್ಲಿ ನಾವಿದ್ದೇವೆ. ಆತನ ಉಸಿರು ನಮ್ಮಲ್ಲಿದೆ. ನಮ್ಮ ಆತ್ಮ ಆತನೊಂದಿಗೆ, ಆತನ ಜೊತೆಯಲ್ಲಿ ಇರಬೇಕೆಂಬುದಾಗಿ ಆತನ ಆಸೆ, ಆತನ ಇಷ್ಟವಾಗಿದೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ದೇವ ಜನರೇ, ನಾವು ಸೋತು ಹೋಗುವುದು ಬೇಡ. ಕರ್ತನ ಸಮ್ಮುಖದಲ್ಲಿ ಕುಗ್ಗಿ ಹೋಗುವುದು ಬೇಡ. ಸಂತೋಷಿಸೋಣ, ಬಲಗೊಳ್ಳೋಣ. ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ, ಇನ್ನೊಬ್ಬರು ಬಲಪಡಿಸೋಣ ಪ್ರಿಯರೇ. ಹಾಗಾಗಿ ಕೀರ್ತನೆಯಲ್ಲಿ ಭಕ್ತರು ಹೇಳಿದ ಪ್ರಕಾರವಾಗಿ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದೆ. ದೇವರು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ದೇವರು ಗೊತ್ತಿದೆ ನಾನು ಇನ್ನು ಹೇಗಿದೆ ಎಂಬುದಾಗಿ. ಆದರೆ ನನಗೆ ಇರಬೇಕಾಗಿದೆ ಪ್ರಿಯರೇ, ನಾವು ಹೇಗಿದೆ ಎಂಬುದಾಗಿ ತಿದ್ದಿಕೊಳ್ಳೋಣ, ಸರಿಪಡಿಸಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ಆತ್ಮನಲ್ಲಿ ತುಂಬಲ್ಕೊಳ್ಳೋಣ ಪ್ರಿಯರೇ. ಹಾಗಾಗಿ 138ನೇ ವಚನ ಹೇಳ್ತಾ ಇದೆ, ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ದೇವರುಗಳ ಎದುರಿನಲ್ಲಿ ನಿನ್ನನ್ನು ಕೀರ್ತಿಸುವೆನು. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು. ಪೂರ್ಣ ಮನಸ್ಸಾಗಿರೋಣ ಪ್ರಿಯರೇ. ಅರ್ಧಮರ್ಧ ಮನಸ್ಸು ಬೇಡ, ಚಿಂತೆ ದುಃಖದ ಮನಸ್ಸು ಬೇಡ, ಗಲಿಬಿಲಿ ಭಯದ ಚಿಂತೆಯ ಮನಸ್ಸು ನಮಗೆ ಬೇಡ ಪ್ರಿಯರೇ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿ ಮಾಡೋಣ. ಕಳೆದ ಹೋದ ದಿನಮಾನಗಳು ನಾವು ಎಷ್ಟೋ ಜೀವನದಲ್ಲಿ ಕಳೆದು ಹೋಗಿದ್ದೇವೆ. ಪರಿಸ್ಥಿತಿಗಳು, ಸ್ಥಿತಿಗತಿಗಳ ಮಧ್ಯದಲ್ಲಿ ಬಿಸಿ ಎಂಬುದಾಗಿ ಅಂದುಕೊಂಡು ಕರ್ತನ ಸಮ್ಮುಖವನ್ನು ಬಿಟ್ಟು, ದೇವರ ಆಲಯವನ್ನು ಬಿಟ್ಟು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಈಗಲಾದರೂ ಕರ್ತನ ಸಮ್ಮುಖದಲ್ಲಿ, ಈಗಲಾದರೂ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ನಾವು ಇಟ್ಟಂತ ಪ್ರಾರ್ಥನೆ, ನಾವು ಇಟ್ಟಂತ ಮೊರೆ, ನಾವು ಮಾಡುವಂತ ಉಪವಾಸ, ಅದು ಯಾವುದೇ ವ್ಯರ್ಥವಾಗುವುದಿಲ್ಲ ಪ್ರಿಯರೇ. ಎಲ್ಲವೂ ಕರ್ತನಲ್ಲಿ ಆಶೀರ್ವಿಸಲ್ಪಡುತ್ತದೆ. ಈಗ ಕರ್ತನಲ್ಲಿ ಪೂರ್ಣ ಹೃದಯದಿಂದ ಈಗಲಾದರೂ ಕರ್ತನ ಕಡೆಗೆ ಸಂಪೂರ್ಣವಾಗಿ ನಾವು ತಿರುಗಿಕೊಂಡು ದೇವರನ್ನು ಆರಾಧಿಸೋಣ ಪ್ರಿಯರೇ. ದೇವರ ಆತ್ಮ ನಮ್ಮನ್ನು ಬಿಡಲ್ಲ, ದೇವರ ದೃಷ್ಟಿ ನಮ್ಮನ್ನು ಬಿಡಲ್ಲ. ಎಲ್ಲಿ ಹೋದ್ರು ಹೇಗಿದ್ರು ನಮ್ಮ ಪರಿಸ್ಥಿತಿಗಳನ್ನು ದೇವರು ಗೊತ್ತುಂಟು. ಹಾಗಾಗಿ ಧೈರ್ಯವಾಗಿರೋಣ, ನಿಶ್ಚಿಂತೆಯಾಗಿರೋಣ, ಕರ್ತನಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿರೋಣ ಪ್ರಿಯರೇ. ನಾವು ಸೋತು ಹೋಗುವುದು ಬೇಡ. ದೇವರು ನಮ್ಮ ಜೊತೆಗೆ ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಪರಾಮರಿಸ್ತಾ ಇದ್ದಾನೆ ಪ್ರಿಯರೇ. ದೇವರು ಬಣ್ಣ ಹತ್ತಿರವಾಗಿದೆ. ದಯಮಾಡಿ ನೀವು ಮಾತುಗಳನ್ನು ಮರೆಯುವುದು ಬೇಡ. ಕರ್ತನ ಬಣ್ಣ ಹತ್ತಿರವಾಗಿದೆ. ಆತನ ಪ್ರಿಯರನ್ನು ಪರಿಶೋಧಿಸ್ತಾ ಇದ್ದಾನೆ. ಹಾಗಾಗಿ ದೇವಜನರು, ದೇವ ಮಕ್ಕಳ ಸಮೀಪರೇ, ನಾವೆಲ್ಲರೂ ಕೂಡ ಸಿದ್ಧವಾಗಿರುವಂತ ಮೊದಲಿಗಿಂತ ಆತನೇ ನೋಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ ಪ್ರಿಯರೇ. ಹಾಗಾಗಿ ಇನ್ನೂ ಕರ್ತನಲ್ಲಿ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಕರ್ತನಲ್ಲಿ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲ್ಪಡೋಣ. ಕರ್ತನ ಮಾತನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಹಾಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಪಾಸ್ಟರ್ ಅವರ ದೇವರು ವಿಶೇಷವಾಗಿ ಆಶೀರ್ವದಿಸಿ ಸುಂದರವಾಗಿರುವಂತಹ ಕೀರ್ತನೆ ಭಾಗವನ್ನು ಆಯ್ದುಕೊಂಡು ಇವತ್ತು ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡೋಣ. ಹೌದು, ನಿಜವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತಹ ದಿವಸಗಳಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರಾಗಿ ಇರುವುದು ಬಹಳ ಅದ್ಭುತವಾದ ಸಂಗತಿಯಾಗಿದೆ. ಈ ಸಮಯ ವಿಶೇಷವಾದ ಪ್ರಕಟಣೆಗಳಿಗೆ ನಾವು ಹೋಗ್ಲಿಕ್ಕಿದ್ದೇವೆ. ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವ ಹಾಗೆ ಕಳೆದ ವಾರದಲ್ಲಿ ನಮ್ಮ ಜಿಲ್ಲೆಯ
ಇಬ್ಬರು ದೈವ ಸೇವಕರು ತಮ್ಮ ಸಮಯಗಳನ್ನು, ತಮ್ಮ ಕುಟುಂಬ, ಪತ್ನಿ, ಮಕ್ಕಳನ್ನು ಅಗಲಿ ಕರ್ತನ ಪಾದದಲ್ಲಿ ಚಿರನಿದ್ರೆ ಹೋಗಿದ್ದಾರೆ. ಸಿಂಧೂರು ಪಟ್ಟಣದಲ್ಲಿ ಜೀವನದಿ ಚಾನಲ್ ಅನ್ನು ಪ್ರಾರಂಭಿಸಿದಂಥ ದೈವ ಸೇವಕರು ಪಾಸ್ಟರ್ ಪುಷ್ಪರಾಜ್ ಅವರು ಕರ್ತನ ಪಾದದಲ್ಲಿ ಚಿರನಿದ್ರೆಯಲ್ಲಿದ್ದಾರೆ. ಮತ್ತು ಕಾರಟಗಿ ಶಾಲೆಜುಮಾರಲ್ಲಿ ಕರ್ತನ ಸೇವೆಯನ್ನು ಮಾಡುತ್ತಿದ್ದಂಥ ದೈವ ಸೇವಕರು ಪಾಸ್ಟರ್ ವಿ.ಡಿ. ಸಾಮುವೇಲ್, ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಅವರು ಕರ್ತನ ಪಾದದಲ್ಲಿ ಚಿರನಿದ್ರೆಯಲ್ಲಿ ಹೋಗಿದ್ದಾರೆ. ನನಗೆ ಮತ್ತೋರ್ವ ದೈವ ಸೇವಕರು ಪಾಸ್ಟರ್ ಡೇವಿಡ್ ಫಿಲೋಮಿನ್ ಅನ್ನುವಂಥ ದೈವ ಸೇವಕರು ಸಿಂಧೂರು ಪ್ರಾಂತ್ಯದ ರೈಟ್ ಕ್ಯಾಂಪ್ನಲ್ಲಿ ಕರ್ತನ ಸೇವೆಯನ್ನು ಸಲ್ಲಿಸ್ತಾ ಇರುವ ದೈವ ಸೇವಕರು ಪಾಸ್ಟರ್ ಫಿಲೋಮ ಅವರ ಧರ್ಮ ಪತ್ನಿಯು ಕೂಡ ಕರ್ತನ ಪಾದದಲ್ಲಿ ಚಿರನಿದ್ರೆಗೆ ಹೋಗಿದ್ದಾರೆ. ಇದು ನಮಗೆ ತುಂಬಾ ದುಃಖಕರವಾದ ವಿಷಯ. ದೈವ ಜನರಾದ ನಾವು ಅವರ ಕುಟುಂಬಗಳಿಗಾಗಿ, ಸೇವಕರಿಗಾಗಿ, ಆ ಪ್ರಿಯ ಸೇವಕಿಯರಿಗಾಗಿ, ಅವರ ಅಗಲಿ ಹೋಗಿರುವ ಸಭೆಗಾಗಿ ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಎರಡನೇ ಅಲೆ ಭಾರತ ದೇಶದಲ್ಲಿ ಕೊರೋನಾ ವೈರಸ್ ಎರಡನೇ ಅಲೆ ಪ್ರಾರಂಭವಾಗಿ ತುಂಬಾ ದಿನವಾಗಿ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡು ಬಹಳ ಭಯಂಕರವಾದಂಥ ಅವಸ್ಥೆಗಳಲ್ಲಿ ದೇಶ, ರಾಜ್ಯ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಮಧ್ಯದಲ್ಲಿ ಇನ್ನೂ ಅದಕ್ಕೆ ಪರಿಪೂರ್ಣವಾದಂಥ ಪರಿಹಾರ ಸಿಗುವುದಕ್ಕಿಂತ ಮುಂಚಿತವಾಗಿಯೇ ಮೂರನೇ ಅಲೆ ಕೂಡ ದೇಶದಲ್ಲಿ ವಕ್ಕರಿಸಿದೆ ಎಂದು ಮಾಧ್ಯಮಗಳು, ಪತ್ರಿಕೆಗಳು ಪ್ರಕಟಿಸ್ತಾ ಇದ್ದಾವೆ. ಮೂರನೇ ಅಲೆ ಹೆಚ್ಚು ಮಕ್ಕಳ ಮೇಲೆ, ಮಕ್ಕಳ ಪ್ರಾಣಗಳ ಮೇಲೆ ಅಪಾಯವನ್ನು ಬೀರುವ ಮೂರನೇ ಅಲೆ. ಅದಕ್ಕೆ ಏನೆಲ್ಲ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ದೈವ ಜನರೇ, ದಯಮಾಡಿ ಮಕ್ಕಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಹೊರಗೆ ಬಿಡದೆ ಈ ಭಯಂಕರವಾದಂಥ ದಿವಸಗಳು ಕಳೆದು ಹೋಗುವ ಆ ದಿನಗಣಗಳವರೆಗೂ ದಯಮಾಡಿ ಮಕ್ಕಳನ್ನು, ನಿಮ್ಮನ್ನು ನೀವು ಸುಭದ್ರವಾಗಿ ನಿಮ್ಮ ಮನೆಯಲ್ಲಿ ಕಾಪಾಡಿಕೊಳ್ಳಿರಿ. ಅಷ್ಟು ಮಾತ್ರವಲ್ಲ, ಭಾರತ ದೇಶದಲ್ಲಿ, ಕನ್ನಡ ನಾಡಲ್ಲಿ ಸಾವಿರಾರು ದೈವ ಸೇವಕರು ಕರ್ತನ ಪಾದವನ್ನು ಸೇರಿದ್ದಾರೆ. ಹಾಗಾಗಿ ಯಾರೇ ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ, ಅಸ್ವಸ್ಥವಾಗಿದ್ರೆ ಖಂಡಿತವಾಗಿ ಸಭಾಪಾಲಕರಿಗೆ ಫೋನ್ ಮಾಡಿ, ಫೋನ್ ಮೂಲಕವಾಗಿ ಪ್ರಾರ್ಥಿಸಿಕೊಳ್ಳ್ರಿ ಎಂಬುದಾಗಿ ಅನೇಕ ದೈವ ಸೇವಕರ ಮತ್ತು ಅನೇಕ ವೈದ್ಯರ ಸಲಹೆ ಇದಾಗಿದೆ. ನಮ್ಮ ಪಾಸ್ಟರ್ ಮನೆಗೆ ಬರಲಿಲ್ಲ, ನಮ್ಮ ಪಾಸ್ಟರ್ ಫೋನ್ ಮಾಡಲಿಲ್ಲ, ನಮ್ಮ ಪಾಸ್ಟರ್ ಇಂಥ ಸಭೆ ನಮಗೆ ಆಧರಿಸಲಿಲ್ಲ ಎಂದು ಯಾರು ನಾವು ಪಟ್ಟುಕೊಳ್ಳಬಾರದು. ಖಂಡಿತವಾಗಿ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕಾಗಿ ನಿತ್ಯವೂ ನಿರಂತರ, ಈಗ ನಮ್ಮ ಕೆಲಸ ಅದೇ, ನಿತ್ಯವೂ ನಿರಂತರ ನಿಮ್ಮ ಪ್ರತಿಯೊಬ್ಬೊಬ್ಬರ ಸಂರಕ್ಷಣೆಗಾಗಿ ಹಗಲು ರಾತ್ರಿ ಕರ್ತನ ಪಾದದಲ್ಲಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮತ್ತು ಒಂದು ವೇಳೆ ಯಾರಾದರೂ ನೆಗಡಿ, ಕೆಮ್ಮು, ಜ್ವರ ಅಂತ ಏನಾದರೂ ಶಾರೀರಿಕವಾದಂಥ ಅನಾರೋಗ್ಯ ಬಂದರೆ ಯಾರು ಯಾವ ಕಾರಣಕ್ಕೂ ಭಯಪಡದೆ, ಎದೆಗುಂದದೆ ಅದಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಚಿಕಿತ್ಸೆಯನ್ನ, ಮಾತ್ರೆಗಳನ್ನ ಪಡೆದುಕೊಂಡು ಮನೆಯಲ್ಲಿ ಸಂಪೂರ್ಣ ಸಂರಕ್ಷಿತವಾಗಿ ಇರಿ. ಮತ್ತು ನನ್ನ ಬಹಳ ಹತ್ತಿರದ ಸ್ನೇಹಿತರು ಲಿಂಗಸೂರದಲ್ಲಿ ಕರ್ತನ ಸೇವೆ ಮಾಡ್ತಿರುವಂತಹ ಪಾಸ್ಟರ್ ಪಾಲ್ ಜಾನ್ಸನ್ ಅನ್ನುವಂಥ ದೈವ ಸೇವಕರು ಇವತ್ತು ವೈದ್ಯಕೀಯ ಚಿಕಿತ್ಸೆಯಲ್ಲಿ ರಾಯಚೂರಲ್ಲಿದ್ದಾರೆ. ದೇವರು ಅದ್ಭುತ ಮಾಡಲಿ, ದೇವರನ್ನು ಮುಚ್ಚಲಿ, ಅವರನ್ನು ಗುಣಪಡಿಸಲಿ ಎಂಬುದಾಗಿ ಸಭೆ ಮಕ್ಕಳಾದ ನಾವು ನಿತ್ಯ ನಮ್ಮ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಕರ್ತನು ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸಲಿ. ಮತ್ತು ಈ ದಿವಸ ದೇವರು ನನ್ನನ್ನು ನಿಮ್ಮನ್ನ ಬಲಪಡಿಸಿ, ತನ್ನ ಮಹಾಪ್ರೀತಿ ಕೃಪೆಯಲ್ಲಿ ಸ್ಥಿರಪಡಿಸಿ, ಅಗಮ್ಯವಾದ ತನ್ನ ಮಹಿಮೆಗಾಗಿ ನಡೆಸಲಿ. ಮತ್ತು ಸಭೆಯಲ್ಲಿ ಯಾರಿಗಾದ್ರೂ ಒಂದು ವೇಳೆ ಅನಾರೋಗ್ಯ ಇದೆ, ಆರಾಮಿಲ್ಲ ಅಂತ ಯಾರಾದ್ರೂ ಒಂದು ವೇಳೆ ಕೇಳಿಸ್ಕೊಂಡ್ರೆ ದಯಮಾಡಿ ಅವರಿಗಾಗಿ ಪ್ರಾರ್ಥಿಸಿ. ಅಂಥವರಿಗೆ ಯಾರಿಗಾದ್ರೂ ಆರಾಮಿಲ್ಲ ಅಂತ ನಿಮಗೆ ಒಂದು ವೇಳೆ ಗೊತ್ತಾದ್ರೆ ಖಂಡಿತ
ನೀವು ಫೋನ್ ಮಾಡಿ ಆದರಿಸಿ ಧೈರ್ಯಪಡಿಸಿ. ನಾನು ಯಾರಿಗೂ ಕೂಡ ಅವ್ರಿಗೆ ಆರಾಮಿಲ್ಲ ಇವ್ರಿಗೆ ಆರಾಮಿಲ್ಲ ಅಂತ ಈ ವಾಟ್ಸಪ್ ಫೇಸ್ಬುಕ್ ಮೂಲಕವಾಗಿ ಹೇಳಲಿಕ್ಕೆ ಆಗುವುದಿಲ್ಲ. ಕಾರಣ ಯಾಕಂದ್ರೆ ಭಯ ಪಡುವಂತ ವಾತಾವರಣ. ಒಂದು ವೇಳೆ ಯಾರಿಗಾದ್ರೂ ಜ್ವರ ಬಂದಿದೆ ಅಂದ್ರೆ ಏನಾಗಿದೆ ಅನ್ನುವಂಥ ಭಯ ಪಡುವಂತ ವಾತಾವರಣ ಆಗಿದೆ. ಯಾರು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಸಂಶಯ ಪಡಬೇಡಿ. ಮನುಷ್ಯರ ಜೀವನಕ್ಕೆ ಮಾರಕವಾದ ರೋಗ ಕೊರೋನಾ ಅಲ್ಲ, ಮನುಷ್ಯರ ಸಾವಿರಾರು ಪ್ರಾಣ ಹಾನಿಗೆ ಮಾರಕವಾದ ರೋಗ ಭಯ ಮತ್ತು ಸಂಶಯ. ಹಾಗಾಗಿ ವಿಶ್ವಾಸಿಗಳು ಒಬ್ಬರನ್ನು ಧೈರ್ಯಪಡಿಸಿ ದೇವರು ಒಬ್ಬರಿಗಾಗೊಬ್ಬರು ದಯಮಾಡಿ ಕರ್ತನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಗ ದೇವರ ವಾಕ್ಯಕ್ಕೆ ಹೋಗೋಣ. ಸತ್ಯವೇದ ವಾಕ್ಯಕ್ಕೆ ದೇವರು ನಮಗೆ ದಿವಸ ಕೊಟ್ಟಂತ ಅಮೂಲ್ಯವಾದ ಸಮಯ. ದೇವರ ವಾಕ್ಯಕ್ಕಾಗಿ ಸಮಯವನ್ನ ಪ್ರತ್ಯೇಕ ಮಾಡಿಕೊಳ್ಳೋಣ. ಕರ್ತನು ನಿಮ್ಮನ್ನು ಅದ್ಭುತವಾಗಿ ಅದೃಶ್ಯವಾಗಿ ಆಶೀರ್ವದಿಸಿ. ಎಮೆಲನ ಪ್ರವಾದನಾ ಪುಸ್ತಕ 2ನೇ ಅಧ್ಯಾಯ ಅದರ 11ನೇ ವಚನ ಇವತ್ತು ನಾವು ಆತ್ಮಿಕವಾದ ನಮ್ಮ ಧ್ಯಾನ ಭಾಗವಾಗಿ ಆದುಕೊಂಡಿದ್ದೇವೆ. ಎಮೆಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಜೋಯಲ್ 2:11. ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ. ಆತನ ದಂಡು ಬಹು ದೊಡ್ಡದು. ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ನೋಡಿ, ಯೆಹೋವನ ದಿನವು ಮಹತ್ತರವು ಅತಿ ಭಯಂಕರವೂ ಆಗಿದೆ. ಅದನ್ನು ತಾಳಿಕೊಳ್ಳುವ ಯೆಹೋವನ ದಿನವು ತಾಳಿಕೊಳ್ಳುವವರು ಯಾರು? ಹಲ್ಲೆಲೂಯಾ. ನೋಡಿ, ಲೋಕದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ನಾವು ತಾಳಿಕೊಳ್ಳಿಕ್ಕಾಗಲಿಲ್ಲ. ಕಾಯ ತಾಳಿಕೊಳ್ಳಕ್ಕಾಗಲಿಲ್ಲ, ಮಾಯ ತಾಳಿಕೊಳ್ಳಿಕ್ಕಾಗಲಿಲ್ಲ, ಒಂದು ನೋವು ತಾಳಿಕೊಳ್ಳಿಕ್ಕಾಗಲಿಲ್ಲ, ಒಂದು ಅವಮಾನ ತಾಳಿಕೊಳ್ಳಕ್ಕಾಗಲಿಲ್ಲ, ಒಬ್ಬರು ಆಡಿದ ಮಾತು ತಾಳಿಕೊಳ್ಳಿಕ್ಕಾಗಲಿಲ್ಲ, ಒಬ್ಬರ ಕ್ರಿಯೆ ಒಬ್ಬರ ನೋಟ ತಾಳಿಕೊಳ್ಳಿಕ್ಕಾಗಲಿಲ್ಲ, ಒಬ್ಬರ ಬಾಯಿಂದ ಬಂದ ಆಡಿದ ಮಾತು ತಾಳಿಕೊಳ್ಳಿಕ್ಕಾಗಲಿಲ್ಲ. ಆಗ ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನ ದಿನವು ಅದು ಬಹಳ ಭಯಂಕರವಾಗಿದೆ ಅಂತ. ಯೆಹೋವನ ದಿನವು ಅದು ಬಹಳ ಮಹತ್ತರವಾಗಿದೆ ಅಂತ. ಆ ದಿನವನ್ನು ತಾಳಿಕೊಳ್ಳುವವರು ಯಾರು? ಹಾಗಾಗಿ ನಾನು ಅನೇಕ ದಿವಸಗಳಿಂದ ಸಭೆಯಲ್ಲಿ ದೇವರ ವಾಕ್ಯವನ್ನು ಉಪದೇಶಿಸುವಾಗ ಹೇಳ್ತಾ ಇದೆ, ತಾಳ್ಮೆ ಮನುಷ್ಯನ ಜೀವನದಲ್ಲಿ ಒಂದು ಉತ್ತಮವಾದ ಪಾಠವನ್ನು ಕಲಿಸುತ್ತದೆ. ತಾಳ್ಮೆಯು ಕಲಿಸುವಂಥದ್ದು ಮತ್ತಾವುದು ಕೂಡ ಕಲಿಸುವುದಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ, ಪ್ರತಿ ದೇವರ ಮಕ್ಕಳ ಜೀವನದಲ್ಲಿ ತಾಳ್ಮೆಯು ಬಹಳ ಪ್ರಮುಖವಾದ ಎಂಬುದಾಗಿ ನಾನು ಬಹಳಷ್ಟು ಸಾರಿ ವಾಕ್ಯವನ್ನು ಹೇಳಿದ್ದೇನೆ. ಕೆಲವು ಸಾರಿ ತಾಳಿಕೊಳ್ಳುವ ಶಕ್ತಿ ನಮಗಿಲ್ಲ, ಮೀನ್ಸ್ ಸಹಿಸಿಕೊಳ್ಳುವ ಶಕ್ತಿ ನಮಗಿಲ್ಲ. ಕೋಪ, ಉದ್ರೇಕ, ಆವೇಶ, ನಮ್ಮ ಶರೀರದಲ್ಲಿ ರಕ್ತ ಕುದಿಯುವ ಅವಸ್ಥೆಗಳು ನಾವು ಅನೇಕ ಸಾರಿ ಅನುಭವಿಸಿದ್ದೇವೆ. ಆತ್ಮೀಯ ಸಹೋದರಿ, ಈ ದಿನ ಯಾವ ದಿನ, ಈ ದಿವಸಗಳು ಯಾವ ದಿವಸಗಳು? ದೇವರ ವಾಕ್ಯ ಹೇಳಿದ ಪ್ರಕಾರವಾಗಿ ಕಠಿಣವಾದ ದಿವಸಗಳು, ಭಯಂಕರವಾದ ದಿವಸಗಳು, ಕಷ್ಟದ ದಿವಸಗಳು, ನೋವು ನಲುವುಗಳ ದಿವಸಗಳು. ಈ ದಿವಸಗಳು ಕಣ್ಣೀರಿನಿಂದಲೂ ತಾಪತ್ರಯದಿಂದಲೂ ಭಯದಿಂದಲೂ ತುಂಬಿದ ದಿವಸಗಳು. ನೋಡಿ, 2000 ವರ್ಷಗಳ ಹಿಂದೆ ಅಂತ ಕರ್ತನಾದ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮನಕುಲದ ಪಾಪ ವಿಮೋಚನಕನಾಗಿ ಬಂದು ಮಾನವರಿಗೆ ಸಾರಿದ ಪ್ರತಿಯೊಂದು ಸತ್ಯಾಂಶದಲ್ಲಿ ಈ ದಿನ ಆಗಬೇಕಾದ ಪ್ರತಿಯೊಂದು ಸಂಗತಿಗಳು ಆ ದಿನ ಕರ್ತನು ಸಾರಿ ಹೇಳಿದ. ನನ್ನ ರಕ್ಷಕನಾದ ಯೇಸು ಈ ಲೋಕಕ್ಕೆ ಬರುವ ಮುಂಚೆ ಸತ್ಯವೇದದಲ್ಲಿ ಎಲ್ಲಾ ಪ್ರವಾದನಾ ಗ್ರಂಥದಲ್ಲಿ, ಅದು ಯೆಶಾಯ ಆಗಿರಲಿ,
ಯೆಶಾಯನಾಗಿರಲಿ, ಪ್ರಲಾಪಗಳಾಗಿರಲಿ, ದಾನಿಯೇಲನಾಗಿರಲಿ, ಹೋಶೇಯನಾಗಿರಲಿ, ಅಮೋಸನಾಗಿರಲಿ. ನೋಡಿ, ಯೆಶಾಯ, ಯೆರೆಮೀಯ, ಯೆಶಾಯ, ಅಮೋಸ, ಓಬದ್ಯ, ಯೋನ, ಮೀಕ, ನಮೋ, ನಹೂಮ, ಹಬಕ್ಕೂಕ, ಜೆಫನ್ಯ, ಹಗ್ಗಾಯ, ಜಕರ್ಯ, ಮಲಾಕಿ, ಈ ಎಲ್ಲ ಗ್ರಂಥಗಳಲ್ಲಿ ಮಾತ್ರವಲ್ಲ, ಇನ್ನು ಅನೇಕ ಗ್ರಂಥಗಳಲ್ಲಿ, ಕೀರ್ತನೆಗಳಲ್ಲಿ, ಜ್ಞಾನೋಕ್ತಿಗಳಲ್ಲಿ, ಪ್ರಸಂಗಿ ಗ್ರಂಥದಲ್ಲಿ, ನೋಡಿ ಅನೇಕ ಗ್ರಂಥಗಳಲ್ಲಿ ಈ ದಿವಸದ ಪ್ರತಿಯೊಂದು ಸಂಗತಿಗಳು ಆ ದಿವಸವೇ ಬರೆಯಲ್ಪಟ್ಟಿದೆ. ನಾವು ಯಾವಾಗಲೂ ಹಿತವನ್ನೇ ನುಡಿದಿದ್ದೇವೆ, ನಾವು ಯಾವಾಗಲೂ ಒಳ್ಳೆಯದನ್ನೇ ನುಡಿದಿದ್ದೇವೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಈ ದಿವಸದ ಸ್ಥಿತಿಯು ಯಾರು ನುಡಿದಿಲ್ಲ. ಎಲ್ಲ ಸಭೆಗಳಲ್ಲಿ, ಎಲ್ಲ ದೈವ ಜನರು, ಎಲ್ಲ ಸೇವಕರು ಪವಿತ್ರವಾದ ಗ್ರಂಥವನ್ನು ಕೈಯಲ್ಲೆತ್ತಿಕೊಂಡು ಮುಂದೆ ನಡೆಯಬೇಕಾದ ಈ ದಿವಸದ ಭಯಂಕರವಾದ ದಿವಸಗಳನ್ನ, ಸಂಗತಿಗಳನ್ನ ಗ್ರಂಥದಲ್ಲಿ ರಕ್ತ ಬರೋ ರೀತಿಯಲ್ಲಿ ಕೂಗಿ ಕೂಗಿ ಸಾರಿ ಸಾರಿ ಹೇಳಿದ. ಅದು ಮಾಧ್ಯಮಗಳಲ್ಲಿ, ಎಲ್ಲ ಯೂಟ್ಯೂಬ್ಗಳಾಗಲಿ, ಫೇಸ್ಬುಕ್ಗಳಾಗಲಿ, ಟ್ವಿಟರ್ಗಳಾಗಲಿ, ಸೋಷಿಯಲ್ ಮೀಡಿಯಾಗಳಾಗಲಿ ಅನೇಕ ದೈವ ಸೇವಕರು ನೂರಾರು ವರ್ಷಗಳಿಂದ ಸಾರಿ ಹೇಳುತ್ತಾ ಇದ್ದಾರೆ. ಆದರೂ ಮನುಕುಲ ಎಚ್ಚೆತ್ತುಕೊಳ್ಳದಿದ್ದ ಈ ಅವಸ್ಥೆಗಳಲ್ಲಿ ನಾವು ಈ ದಿವಸ ಕಠಿಣವಾದ ದಿವಸಗಳಲ್ಲಿ ಭಯಭೀತವಾಗಿ ಜೀವಿಸ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ, ಯೆಹೋವನ ದಿನ ಮಹತ್ತರವಾದ ದಿನ, ಅತಿ ಭಯಂಕರವಾದ ದಿನ. ಅದನ್ನ ತಾಳಿಕೊಳ್ಳುವವರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಇದ್ದೇವೆ. ಆತ್ಮೀಯ ಸಹೋದರ ಸಹೋದರಿ, ಯೆಶಾಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ 6ನೇ ವಚನವನ್ನು ಧ್ಯಾನಿಸುವಾಗ ಅಲ್ಲಿ ಕೂಡ ನೋಡುತ್ತೇವೆ, ಯೆಹೋವನ ದಿನವು ಸಮೀಪವಾಯಿತು. ಆ ದಿನವು ಅದು ಸರ್ವಶಕ್ತನಿಂದ ನಾಶ ರೂಪವಾಗಿ ಬರುವುದು ಅಂತ ವಾಕ್ಯ ಹೇಳ್ತದೆ. ನೋಡಿ, ದೇವರ ಆಗಮನದ ದಿನದ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಹೇಳಿ ಹೋದ ಮಾತು, ಇಗೋ ನಾನು ಬೇಗನೆ ಬರುತ್ತೇನೆ, ಆಕಾಶದ ಕೆಳಗೆ ಭೂಮಿಯಲ್ಲಿರುವ ಪ್ರತಿ ಮಾನವನ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನ ನಾನು ಕೊಡುತ್ತೇನೆ ಎಂದು ಹೇಳಿದ ವಾಗ್ದಾನ ನೆರವೇರುವ ಮುನ್ನ ದೇವರ ದಿನವು, ಆತನ ಆಗಮನದ ಮುನ್ನ ದಿನವು, ಯೆಹೋವನ ದಿನವು ಸಮೀಪವಾಯಿತು. ಅದು ಸರ್ವಶಕ್ತನ ನಾಶನ ರೂಪವಾಗಿ ಅದು ಬರುತ್ತದೆ. ಮುಂದಿನ ವಾಕ್ಯಗಳನ್ನು ಓದುವಾಗ ಅಲ್ಲಿ ನೋಡುತ್ತೇವೆ, ಯೆಶಾಯ 13:7 ಮತ್ತು 8, 9 ಓದುವಾಗ ನೋಡುವ ಅಲ್ಲಿ ಏನಿದೆ ಬೇಗನೆ. ಆದ್ದರಿಂದ ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಕೈಗಳು ಜೋಲು ಬೀಳುವವು, ಎಲ್ಲರ ಹೃದಯ ಕರಗಿ ನೀರಾಗುವುದು, ಅವರು ಬೆಚ್ಚಿ ಬೀಳುವರು, ಪ್ರತಿಯೊಬ್ಬ ಮನುಷ್ಯನು ಬೆಚ್ಚಿ ಬೀಳುವನು. ಯಾಕಂದರೆ ವೇದನೆಗಳು ಅವರನ್ನು ಆಕ್ರಮಿಸುವವು. ಆ ಮನುಷ್ಯನನ್ನು ಆಕ್ರಮಿಸಿಕೊಳ್ಳುವು. ಹೇರುವ ಹೆರಿಗೆಗೆ ಬಂದ ಸ್ತ್ರೀಯ ಹಾಗೆ ಹೆಂಗಸಿನಂತೆ ಸಂಕಟ ಪಡುವರು, ಒಬ್ಬರನ್ನೊಬ್ಬರು ನೋಡಿ ಒಬ್ಬರನ್ನೊಬ್ಬರು ನೋಡಿ ವಿಸ್ಮಯಗೊಳ್ಳುವರು. ಅವರ ಮುಖಗಳು ತಲ್ಲಣದಿಂದ ಬೆಂಕಿಯಾಗುವು. ಇಗೋ ಯೆಹೋವನ ದಿನವು ಬರುತ್ತಿದೆ. ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕವು ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು ಸಾಧ್ಯ. ಆತ್ಮೀಯ ದೈವಜನರೇ, ಕೇಳಿಸಿಕೊಳ್ತಾ ಇದ್ದೇವಾ? ಆತ್ಮೀಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದೆಯಾ? ಎಷ್ಟು ನಿರ್ಲಕ್ಷ್ಯವಾಗಿ ದೇವರ ಆಲಯವನ್ನು ಕಂಡಿದ್ದೇವೆ, ಎಷ್ಟು ಆದರ್ಶಮಯವಾಗಿ ದೇವರ ಸಭೆಯನ್ನು ಕಂಡಿದ್ದೇವೆ ನಾವು ಅನೇಕರು. ದೇವರ ಆಗಮನದ ದಿನದ ಮುಂದೆ ಈ ಪರಿಸ್ಥಿತಿ ಬರುತ್ತದೆ ಎಂಬುದಾಗಿ ನಮಗ್ಯಾರಿಗೂ ಗೊತ್ತಿಲ್ಲ. ಸಭೆಯಲ್ಲಿ ಸೇವಕರು ಕೂಗಿ ಕೂಗಿ ಹೇಳುತ್ತಾರೆ, ಹಾಗೆ ಇರ್ರಿ
ಹೊಟ್ಟೆ ಪಾಡಿಗಾಗಿ ದೇವರ ದಿನವನ್ನ, ದೇವರ ಕಾರ್ಯಗಳನ್ನ, ದೇವರ ವಾಕ್ಯವನ್ನ ನಿರ್ಲಕ್ಷಿಸಿದಂತ ಸಮಯಗಳನ್ನು ನೋಡುತ್ತದೆ. ಲೋಕದಲ್ಲಿರುವ ಅನ್ಯ ಜನರು ದೇವರ ವಾಕ್ಯವನ್ನ ನಿರ್ಲಕ್ಷಿಸಿದಂತ ದಿವಸಗಳು, ಕರ್ತನಾದ ದೇವರ ಕೃಪೆಯನ್ನ, ದೈವ ಸೇವಕರನ್ನ ಅಲ್ಲಗಳೆದಿರುವಂತ ದಿನಗಳನ್ನ ನಾವು ಕಂಡಿದ್ದೇವೆ, ನೋಡಿದ್ದೇವೆ ಪ್ರಿಯರೇ. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗಾಗಿ ಅಲ್ಲ, ಯೇಸು ಕ್ರಿಸ್ತನು ಆಕಾಶದ ಕೆಳಗಿರುವ ಭೂಮಿಯಲ್ಲಿರುವ ಸಮಸ್ತ ಮಾನವಕುಲಕ್ಕೆ ಪಾಪ ವಿಮೋಚಕನಾಗಿ ಬಂದನು. ಕಾರಣ, ಮುಂದೆ ಇಂಥ ದಿವಸಗಳು ಬರಲಿಕ್ಕಿದ್ದಾವೆ. ಮಾನವನು ಪಾಪ ಮಾಡಿ ನಿತ್ಯ ನರಕಕ್ಕೆ ಹೋಗಬಾರದೆಂದು, ಮಾನವನು ದೇವರ ದಂಡನೆ, ಮನುಷ್ಯನು ದೇವರ ಉಗ್ರವಾದ ಕೋಪಕ್ಕೆ, ಆತನ ತೀಕ್ಷ್ಣವಾದ ರೌದ್ರಕ್ಕೆ ಒಳಗಾಗಬಾರದೆಂದು 2000 ವರ್ಷದ ಹಿಂದೆ ಯೇಸು ಕ್ರಿಸ್ತನು ಬಂದು ಹೆಚ್ಚು ಕಡಿಮೆ 33 ವರ್ಷ ಆತನು ಸತ್ಯವನ್ನ ಲೋಕಕ್ಕೆ ಪ್ರಕಟಿಸಿ ಪರಲೋಕಾರೂಢವಾದ ಮೇಲೆ ಆ ಒಂದು ಕಾರ್ಯವನ್ನ ಜಗತ್ತಿನಾದ್ಯಂತ ಆತನ ದೈವ ಸೇವಕರು, ಆತನ ಶಿಷ್ಯ ಮಂಡಳಿಯು, ಆತನ ಸಭೆಗಳು ಆತನ ಕೆಲಸವನ್ನ ಆ ದಿವಸದಿಂದ ಇದುವರೆಗೂ ಮಾಡುತ್ತಾ ಬಂದಿದ್ದಾವೆ. ಆದರೂ ಅನೇಕರು ಅದನ್ನು ಸ್ವೀಕರಿಸದೆ, ಅದನ್ನು ಪ್ರೀತಿಸದೆ, ಅದನ್ನು ದ್ವೇಷಿಸಿ, ಅದನ್ನು ಅಲಕ್ಷಿಸಿ, ಅದನ್ನು ತಿರಸ್ಕರಿಸಿ, ಪಾಪ ಮಾಡಿ ಕೋಪ, ರೌದ್ರ, ದ್ವೇಷ, ಅಸೂಯೆ, ಹೊಡೆದಾಟ, ಹೊಡೆದಾಟಗಳು, ಧರ್ಮಾಂಧತೆಗಳು, ದ್ವೇಷಭರಿತವಾದ ಜೀವನಗಳನ್ನು ಜೀವಿಸುತ್ತ ಸೃಷ್ಟಿಕರ್ತನಾದ ದೇವರನ್ನ ಮರೆತು ಸೃಷ್ಟಿ ವಸ್ತುಗಳನ್ನು ಸನ್ಮಾನಿಸುತ್ತ ದೇವರ ಕೋಪವನ್ನು ಕೂಡಿಸಿಟ್ಟುಕೊಂಡ ದಿನಗಳನ್ನು ನೋಡುತ್ತಾ ಇದ್ದೇವೆ ಪ್ರಿಯರೇ. ಕಳೆದ ದಿವಸದಲ್ಲಿ ಕೆಲವು ಸೋಷಿಯಲ್ ಮೀಡಿಯಾಗಳಿಂದ ನೋಡ್ತಾ ಇರುವ ಮನುಷ್ಯರನ್ನ ತುಳಿಯುವ, ಮನುಷ್ಯರನ್ನ ಯಾವ ರೀತಿ ಅಂದರೆ, ಒಂದು ಮನುಷ್ಯನನ್ನ 4 ಜನ ಸೇರಿ ಹಾವಿಗೆ ಹೇಗೆ ಹೊಡಿತಾರೆ, ಹುಚ್ಚು ನಾಯಿಗೆ ಹೇಗೆ ಹೊಡಿತಾರೆ, ಅದಕ್ಕಿಂತಲೂ ಕ್ರೂರವಾಗಿ ಮನುಷ್ಯರನ್ನ ಹೊಡೆದು ದೊಡ್ಡ ದೊಡ್ಡ ದೊಣ್ಣೆಗಳಿಂದ, ಕಟ್ಟಿಗೆಗಳಿಂದ, ಕೊಡ್ಲಿಗಳಿಂದ ಹೊಡೆದು ಉಳ್ಳಾಡಿಸಿ ಸಾಯಿಸಿರುವ ಸಂಗತಿಗಳನ್ನು ನೋಡುತ್ತದೆ. ಜೀವಂತವಾಗಿ ಎಷ್ಟೋ ಜನರನ್ನ ದಹಿಸಿದ, ಬೆಂಕಿ ಹಚ್ಚಿದ ಸಂಗತಿಗಳನ್ನು, ಎಂತ ಕ್ರೌರ್ಯ! ದೇವರ ದಿನ ಯಾರಿಗೂ ಕೇಳಿ ಬಂದದ್ದಲ್ಲ. ದೇವರ ದಿನ ಸಾವಿರಾರು ವರ್ಷಗಳಿಂದ ಪ್ರತಿ ಮಾನವನಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಬಂದ ದಿನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಆತ್ಮೀಯ ದೈವ ಜನರೇ, ಯೆಶಾಯನ ಗ್ರಂಥ 3ನೇ ಅಧ್ಯಾಯ 2-3 ನಾವು ಓದುತ್ತಾ ಇದ್ದೇವೆ. ಅರಚಿಕೊಳ್ಳಿರಿ ಅಂತ ಹೇಳ್ತಿದೆ ವಾಕ್ಯದಲ್ಲಿ. ಅರಚಿಕೊಳ್ಳಿರಿ, ಅಯ್ಯೋ ಆ ದಿನವೇ ಹತ್ತಿರವಾಯಿತು. ಹೌದು, ಯೆಹೋವನ ದಿನ ಸಮೀಪವಾಗಿತ್ತು. ಯೆಹೋವನ ದಿನ, ಮುಗಿಲಿನ ದಿನ ಅದು ಸಮೀಪಿಸಿತು. ಅದು ಜನಾಂಗಗಳಿಗೆ ನ್ಯಾಯ ತೀರ್ಪಿನ ದಿನ ಎಂದು ಸತ್ಯವೇದ ಹೇಳ್ತಾ ಇದೆ. ಎಂತ ದಿನ ಅಂದ್ರೆ ಮುಗಿಲಿನ ದಿನ. ಆಕಾಶದಲ್ಲಿ ಮೋಡಗಳು ಕವಿದರೆ ಭೂಮಿ ಹೇಗಿರ್ತದೆ ನಮಗೆ ಚೆನ್ನಾಗಿ ಗೊತ್ತಿದೆ. ದಿವಸಗಳು ಮುಗಿಲಿನ ದಿನಗಳು ಅಂತ. ಆ ದಿವಸಗಳು ಪ್ರತಿ ಮಾನವನಿಗೆ ನ್ಯಾಯ ತೀರ್ಪು ಕೊಡುವ ದಿವಸಗಳು ಎಂದು ಸತ್ಯವೇದ ಪರಿಶುದ್ಧವಾದ ಗ್ರಂಥ ಸಾರಿ ಹೇಳ್ತಾ ಇದೆ. ದೇವರು ಒಂದು ಸಾರಿಯಲ್ಲ, ಸಾವಿರಾರು ಸಾರಿ ಸತ್ಯವೇದದಲ್ಲಿ ಹೇಳಿದ್ದಾರೆ. ಈಗಲಾದರೂ ನೀವು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. ಈಗಲಾದರೂ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಬೆಳೆಯಿರಿ. ಈಗಲಾದರೂ ನೀವು ಮಾನಸಾಂತರ ಹೊಂದಿ. ಈಗಲಾದರೂ ನನ್ನ ಮಾತುಗಳಿಗೆ ಕಿವಿಗೊಡಿರಿ. ಈಗಲಾದರೂ ಇನ್ನು ಮೇಲೆ ಆದರೂ ದೇವರ ಕಡೆಗೆ ಮುಖ ಮಾಡಿ. ನಿಮ್ಮಲ್ಲಿರುವ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ತಮ್ಮ ಪಾಪ ಪರಿಹಾರಕ್ಕಾಗಿ ಕರ್ತನಲ್ಲಿ ಪಶ್ಚಾತ್ತಾಪ
ಹೇಳಿದ ಉಲ್ಲೇಖನ ಪವಿತ್ರವಾದ ಮಾತುಗಳು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆತ್ಮೀಯ ಸಹೋದರನೇ, ದೇವರ ಮಗನೇ, ದೇವರ ಮಗಳೇ, ದೇವರ ಕೊಟ್ಟ ಅದ್ಭುತವಾದ ದೈವ ಆಲೋಚನೆಗಳು ನಮಗೆಲ್ಲರಿಗೂ ಗೊತ್ತಿರುವುದರಿಂದ, ನಾವೆಲ್ಲರೂ ಕೇಳ್ತಾ ಇರುವುದರಿಂದ, ನಾವೆಲ್ಲರೂ ಇದನ್ನ ಓದುತ್ತಾ ಇರುವುದರಿಂದ ಎಚ್ಚರವಾಗಿದ್ದು ಅನೇಕರ ಎಚ್ಚರಗೊಳಿಸೋಣ. ಈ ದಿನವು ಯೆಹೋವನ ದಿನ, ಮಹತ್ತರವಾದ ದಿನ, ಭಯಂಕರವಾದ ದಿನ, ನ್ಯಾಯ ತೀರ್ಪಿನ ದಿನ, ಮುಗಿಲಿನಂತೆ ಕಾಳಂಧಕಾರವಾದ ದಿನ. ದೇವರ ವಾಕ್ಯ ನೋಡುವಾಗ ಬೇಗನೆ ಹೇಬೆರನ ಗ್ರಂಥ 1ನೇ ಅಧ್ಯಾಯ ಅದರ 15-16 ಕೂಡ ನೋಡುವಾಗ ಯೆಹೋವನ ದಿನವು ಸಮೀಪಿಸಿತು. ಅಯ್ಯೋ, ಆ ದಿನವು ಅದು ಸರ್ವಶಕ್ತನ ನಾಶನವಾದ ದಿನವಾಗಿ ಬರುವುದು ಮತ್ತು ಅಂದು ನಮ್ಮ ಆಹಾರವು ನಮ್ಮ ಕನ್ಯೆಯರಿಗೆ ಹಾಳಾಯಿತಲ್ಲ, ಹರ್ಷ ಉಲ್ಲಾಸಗಳು ನಮ್ಮ ದೇವರ ಆಲಯಗಳಲ್ಲಿ ನಿಂತು ಹೋದವಲ್ಲ ಎಂದು ಹರ್ಷ ಉಲ್ಲಾಸ ನಿಂತು ಹೋಗುತ್ತವೆ ಎಂದು ಹೇಳಿ ನಮ್ಮ ಆಹಾರ ದವಸ ಧಾನ್ಯಗಳು ನಮ್ಮ ಕನ್ಯೆಯರಿಗೆ ಹಾಳಾಗಿ ಹೋದವಲ್ಲ ಎಂದು. ಆತ್ಮೀಯ ಸಹೋದರಿ, ಆತ್ಮೀಯ ಸಹೋದರಿ, ಒಳ್ಳೆ ದಿನಗಳು ಬರುತ್ತವೆ ಎಂದು ನಾವು ಅಂದುಕೊಂಡಿದ್ದೀವಲ್ಲ. ನನ್ನ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಶುಭ ಗಳಿಗೆಗಳು ಬರುತ್ತವೆ ಎಂದು ಕೇಳಿಸಿಕೊಂಡಿದ್ದೇವೆ. ಅದು ಸತ್ಯವಾದ ಮಾತು. ದೇವಜನರೇ, ಈ ಸಂದೇಶವನ್ನು ವೀಕ್ಷಿಸುವ ನನ್ನ ಬಂಧುವೇ, ಸ್ನೇಹಿತನೇ, ಒಳ್ಳೆ ದಿನಗಳು ನಿನ್ನ ಜೀವನದಲ್ಲಿ ಬಂದು ಹೋಗಿದ್ದಾವೆ. ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನು ಕಳೆದಿರುವ ಪ್ರತಿಯೊಂದು ದಿನ ಅದು ಒಳ್ಳೆ ದಿನವೇ ಆಗಿತ್ತು. ಅದು ಒಳ್ಳೆ ದಿನವೇ ಆಗಿತ್ತು. ಅದು ಮುಂದೆ ನಾನು ಕಳೆಯಲಿಕ್ಕಿರುವ ಒಂದೊಂದು ದಿನ ಅದು ಬಹಳ ಭಯಂಕರವಾದ ದಿನ. ನಮಗೆ ಚೆನ್ನಾಗಿ ಗೊತ್ತಿದೆ, ಕೆಲವು ವರ್ಷಗಳ ಈ ಕಡೆಗೆ ಎಂಥ ಭಯಂಕರವಾದ ಬಿಸಿಲಿನ ತಾಪವನ್ನು ಅನುಭವಿಸ್ತಾ ಇದ್ದೇವೆ. ಕಳೆದ ಕೆಲ 2-3 ವರ್ಷಗಳ ಹಿಂದೆ ಆಂಧ್ರದಲ್ಲಾಗಲಿ, ಕರ್ನಾಟಕದ ರಾಯಚೂರು, ಬಳ್ಳಾರಿ, ಗುಲ್ಬರ್ಗದಂತಹ ಪಟ್ಟಣಗಳಲ್ಲಿ ಹೆಚ್ಚು ಕಡಿಮೆ 48 ಡಿಗ್ರಿ ಸೆಲ್ಸಿಯಸ್, 48, 49, ಕೆಲವು ಕಡೆ 52 ವರೆಗೂ ಹೋಗಿದೆ. ಕೆಲವು ಸಾರಿ ಚಳಿ, ಭಯಂಕರವಾದ ಚಳಿಯನ್ನು ಅನುಭವಿಸಿ, ಕೆಲವು ಸಾರಿ ಭಯಂಕರವಾದ ಸಿಡಿಲು ಗುಡುಗುಗಳು, ಸಿಡಿಲು ಗುಡುಗುಗಳಿಂದ ಎಷ್ಟೋ ಪ್ರಾಣ ಹಾನಿಗಳು, ಎಷ್ಟೋ ಪ್ರವಾಹಗಳು, ಸುನಾಮಿಗಳು, ಚಂಡಮಾರುತಗಳು, ಒಂದರ ಮೇಲೆ ಒಂದರಂತೆ 2021 ಒಂದರ ಮೇಲೆ ಒಂದರಂತೆ ಚಂಡಮಾರುತಗಳು, ಮಾರಕವಾದ ಭಯಭೀತವಾದ ರೋಗ ಲಕ್ಷಣಗಳು, ಯುದ್ಧದ ಸಂಗತಿಗಳು, ಭಯಭೀತವಾದ ಮರಣಕರವಾದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟ ದಿವಸಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಆತ್ಮೀಯ ದೇವರ ಮಗನೇ, ಈಗಲಾದರೂ ಪರಿಪೂರ್ಣವಾಗಿ ದೇವರ ಕಡೆಗೆ ಮನದಿರುವುದು. ನಾನೆಷ್ಟೋ ಸಂದೇಶಗಳನ್ನು ಹೇಳಿದ್ದೇನೆ. ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪ ಲಾವಣ್ಯವನ್ನು ಕೊಟ್ಟ ದೇವರು, ನಿನಗೆ ಜ್ಞಾನ ತಿಳುವಳಿಕೆ ವಿವೇಕವನ್ನು ಕೊಟ್ಟ ದೇವರು, ನೀನು ದುಡಿಯುವುದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟ ದೇವರು, ನಿನಗೆ ಒಳ್ಳೆ ಬುದ್ಧಿ, ಒಳ್ಳೆ ವಿಚಾರವನ್ನು ಕೊಟ್ಟ ದೇವರು, ಕಣ್ಣು, ಮೂಗು, ಬಾಯಿ, ತುಟಿ, ನಾಲಿಗೆ, ದೇವರ ಅವಯವಗಳನ್ನು ಉಂಟು ಮಾಡಿದ ದೇವರನ್ನ, ಆ ದೇವರಿಗಾಗಿ ನೀನು ಸಮಯವನ್ನು ಕೊಡದೆ, ಆ ದೇವಾಲಯವನ್ನು ನೀನು ಸ್ವೀಕರಿಸದೆ, ಆ ದೇವರ ಮಾತುಗಳನ್ನ ನೀನು ಅಂಗೀಕಾರ ಮಾಡದೆ, ಗಾಳಿ, ಬೆಳಕು, ನೀರು ಸಮೃದ್ಧಿಯಾಗಿ ಕೊಡ್ತಾ ಬಂದ ದೇವಾದಿ ದೇವರನ್ನ ನೀನು ಗ್ರಹಿಸದೆ, ತಿಳಿಯದೆ, ನಿನ್ನ ಸ್ವ ಇಚ್ಛೆಯ ಅನುಸಾರವಾಗಿ ದೇವರ ವಿರೋಧವಾಗಿ, ಮನಕುಲದ ವಿರೋಧವಾಗಿ ಪಾಪ ಮಾಡುತ್ತಾ ಜೀವಿಸುತ್ತಾ ಇರುವ ಈ ದಿವಸಗಳಲ್ಲಿ ದೇವರ ಆಗಮನದ ದಿನವು ನಿನಗೂ ನನಗೂ ಆಕಾಶದ ಕೆಳಗೆ ಭೂಮಿಯಲ್ಲಿರುವ ಪ್ರತಿ ಮಾನವನಿಗೂ ಎಚ್ಚರಿಸ್ತಾ ಇದೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ಆಮೋಸ ಗ್ರಂಥ 5ನೇ ಅಧ್ಯಾಯ 10
19 ಮತ್ತು 20ನೇ ವಚನದಲ್ಲಿ ನೋಡುವಾಗ ಸಿಂಹದ ಕಡೆಯಿಂದ ಓಡಿದವನಿಗೆ ಕರಡಿ ಎದುರು ಬಿದ್ದಂತಾಯಿತು. ಅವನು ಮನೆಗೆ ಓಡಿ ಬಂದು ಅವನು ಅಲ್ಲಿಂದ ಮನೆಗೆ ಓಡಿ ಬಂದು ತನ್ನ ಕೈಯನ್ನು ಗೋಡೆಯ ಮೇಲೆ ಗೋಡೆಯ ಮೇಲೆ ಊರಲು ಹಾವು ಕಚ್ಚಿದಂತಾಯಿತು. ಅಂತ ಪರಿಸ್ಥಿತಿ ಇರ್ತದೆ ಆ ದಿನದಲ್ಲಿ ಎಂದು ಅಮೋಸ ಪ್ರವಾದಿ ಗ್ರಂಥದಲ್ಲಿ ದೇವರು ಮಾತನಾಡಿದರು. ಏನಂತೆ ಸಿಂಹದ ಕಡೆಯಿಂದ ಓಡಿ ಬಂದವನಿಗೆ ಕರಡಿ ಎದುರಾಯಿತು. ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಮನೆಗೆ ಓಡಿ ಬಂದು ಕೈಯನ್ನು ಗೋಡೆ ಮೇಲೆ ಊರಲು ಆ ಕೈಗೆ ಹಾವು ಕಚ್ಚಿದಂತಾಯಿತು. ಅಂತ ಅನುಭವ ಇವತ್ತು ಇರುತ್ತದೆ ಎಂದು ದೇವರು ಅದು ಸ್ಪಷ್ಟವಾಗಿ ಹೇಳಿದರು. ಆತ್ಮೀಯ ದೇವರ ಮಗನೇ, ಆತ್ಮೀಯ ದೇವರ ಮಗಳೇ, ಕರ್ತನಾದ ಯೇಸು ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ, ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ. ಈ ಉಗ್ರವಾದ ದಿವಸ ಎಂದೋ ಬರಬಹುದು, ಯೇಸು ಸ್ವಾಮಿ ಯಾವತ್ತೋ ಬರಬಹುದಾಗಿತ್ತು. ಆದರೆ ಆತನು ನಿನ್ನನ್ನು ಪ್ರೀತಿಸ್ತಾನೆ, ಆತನು ನಿನ್ನನ್ನು ಪ್ರೀತಿಸ್ತಾನೆ. ನೀನು ಆತನ ಕಡೆಗೆ ಪರಿಪೂರ್ಣವಾಗಿ ತಿರುಗುವೆಯೋ ಎಂದು ಆತನ ಎದುರು ನೋಡುತ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಬೇಗನೆ ಹೋಗಿ ಓದ್ಕೊಳ್ಳೋಣ. ಒಬ್ಬತ್ಯ ಗ್ರಂಥ 1ನೇ ಅಧ್ಯಾಯ 15ನೇ ವಚನ ನಾವು ಓದುತ್ತಿರುವಾಗ, ಯಾಕೆ ತಿಳಿದು ಯೆಹೋವನ ದಿನವು ಯಾಕೆಷ್ಟು ಭಯಂಕರ ಅಂದ್ರೆ, ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಯಾರಿಗಿಲ್ಲ ಅಂದ್ರೆ ಸಮಸ್ತ ಜನಾಂಗಗಳಿಗೆ ಸಮೀಪಿಸಿದೆ. ಓ ಸಮೀಪವಾಗಿದೆ. ನೀನು ಮಾಡಿದ್ದೇ ನಿನಗಾಗುವುದು. ನೀನು ಮಾಡಿದ್ದೇ ನಿನಗಾಗುವುದು. ಕೃತ್ಯವೇ ನಿನ್ನ ತಲೆಗೆ ಬರುವುದು. ಕೃತ್ಯವೇ ನಿನ್ನ ತಲೆಗೆ ಬರುವುದು. ಯಾರಿಗಂತ ದೇವರ ದಿನ? ಎಲ್ಲ ಜನಾಂಗಗಳಿಗೆ ಅಂತವಾಗಿದೆ. ಯೆಹೋವನ ದಿನವು ಸಮಸ್ತ ಜನಾಂಗಗಳಿಗೆ ಬರುವುದು. ನೀನು ಮಾಡಿದ್ದೇ ನಿನಗಾಗುವುದು. ನಿನ್ನ ಕೃತ್ಯವೇ ನಿನ್ನ ತಲೆಗೆ ಬರುವುದು ಎಂದು ವಾಕ್ಯ ಹೇಳ್ತದೆ. ಆತ್ಮೀಯ ಸಹೋದರ ಸಹೋದರಿ, ದೇವರ ವಾಕ್ಯ ನನ್ನನ್ನು ನಿಮ್ಮನ್ನ ಎಚ್ಚರಿಸುವ ದಿನಮಾನಗಳಲ್ಲಿ ನೀನು ನಾನು ಮಾತ್ರ ಎಚ್ಚರಗೊಳ್ಳದೆ ಅನೇಕರನ್ನ ಎಚ್ಚರಪಡಿಸುವ ಎಷ್ಟೋ ಜನರು ದೇವರಿಂದ ದೂರ ಇದ್ದಾರೆ. ಇನ್ನು ಇಂಥ ಅವಸ್ಥೆಗಳಲ್ಲಿ, ಇಂಥ ಪರಿಸ್ಥಿತಿಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ತಪ್ಪು ಹೊರಿಸುತ್ತಾ, ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ, ಒಬ್ಬರನ್ನೊಬ್ಬರು ಕೆಣಕುತ್ತಾ, ಒಬ್ಬರು ಕಂಡ್ರೆ ಇನ್ನೊಬ್ಬರಿಗೆ ಆಗಬಾರದಂತ ಅವಸ್ಥೆಗಳಲ್ಲಿ ಲೋಕದ ಜನರು ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಆ ದಿನ ಕರ್ತನ ಆ ದಿನ ಕಳ್ಳನು ಬರುವಂತೆ ಬರುತ್ತದೆ ಎಂಬುದಾಗಿ 1 ಪೇತ್ರ 1ನೇ ಅಧ್ಯಾಯ 9 ಮತ್ತು 10 ವಚನ ನಾವು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. 1 Peter chapter 9 verse 1. ನೀನು ಆತನನ್ನು ಹಾ, ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ಮುಂದೆ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಮುಂದೆ. ದೇವರು ನಿಮಗೆ ತೋರಿಸುವ ಕೃಪೆಯನ್ನು 1 ಪೇತ್ರದವರಿಗೆ ಬರೆದ ಪುಸ್ತಕ 1 Peter chapter 1 9, 10. 1ನೇ ಅಧ್ಯಾಯ 9 ಮತ್ತು 10ನೇ ವಚನ. ಬೇರೆ ನೀವು ಈಗ ಹಾ. ಆತನನ್ನು ಕಾಣದಿದ್ದರೂ ಹಾ. ಆತನಲ್ಲಿ ನಂಬಿಕೆ ಇಟ್ಟು ಹಾ. ನಿಮ್ಮ ನಂಬಿಕೆಯ ನಂಬಿಕೆಯ ಅಂತ್ಯ ಫಲವಾಗಿ ಇರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಶಕ್ಯವಾದಂತ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತಾ ಇರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾನು ಮತ್ತು ನೀವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಕರ್ತನನ್ನು ಕಾಣಲಿಲ್ಲ, ಆತನನ್ನು ಕಾಣದೇ ಇರುವಂಥ ನಾವುಗಳು, ದೇವರಿಗೆ ಸ್ತೋತ್ರವಾಗಲಿ. ಆತನನ್ನು ಅರಿಯದೇ ಇರುವಂಥ ನಾವುಗಳು ಪ್ರಿಯರೇ,
ಆತನ ಅಗಮ್ಯವಾದ ರಾಜ್ಯದಲ್ಲಿ ಸೇರುವುದಕ್ಕಾಗಿ ನಾವು ಆತನ ಮೇಲೆ ಸಂಪೂರ್ಣವಾದಂತ ಭರವಸೆಯನ್ನ ಬಿಡೋಣ. ಈ ಕಡೆಯ ದಿವಸಗಳಲ್ಲಿ ವಾಕ್ಯ ಹೇಳ್ತದೆ, ಆತನನ್ನು ನೋಡಿ ನಂಬುವವನಿಗಿಂತಲೂ ನೋಡದೆ ನಂಬುವವನಲ್ಲಿದೆ. ಇವತ್ತು ಆಕಾಶದ ಕೆಳಗೆ ಭೂಮಿ ಮೇಲೆ ಆತನ ಮೇಲೆ ವಿಶ್ವಾಸವಿಟ್ಟ ಪ್ರತಿ ದೈವಜನರಿಗೆ ಈ ದಿನದ ವಾಸನೆ ಇದೆ. ಅದನ್ನು ಸಾರಿ ಜನರಿಗೆ ಹೇಳಿದರೆ ಅದನ್ನು ತಿಳಿದುಕೊಳ್ಳುವ ಭಾಗ್ಯ ಜನರಿಗಿಲ್ಲ. ದೇವರು ಆ ದಿವಸ ನೋಹನಿಗೆ ಜನರಿಗೆ ಸತ್ಯವನ್ನು ಪ್ರಕಟಿಸು, ಮಾನವರ ಪಾಪ ಅತಿರಿಕ್ತವಾಗಿರುವುದರಿಂದ ಈ ಪ್ರಪಂಚವನ್ನು ನಾನು ಪ್ರಳಯ ಮಾಡಿ ಒಂದೇ ಸಾರಿ ಮಲಕುಲವನ್ನು ಮೇಯಿಸಿ ಭೂಮಿ ಮೇಲಿರುವ ಎಲ್ಲವನ್ನು ಕೂಡ ನಾನು ಪ್ರಳಯ ಮಾಡಿ ನಾಶ ಮಾಡುತ್ತದೆ. ಜನರಿಗೆ ಇದನ್ನು ಹೇಳು ಅಂತ ಹೇಳಿದರೆ 120 ವರ್ಷ ನೋಹನು ಸತ್ಯವನ್ನ ಜನರಿಗೆ ಸಾರಿದರು. ಆದರೆ ಜನರು ನೋಹನನ್ನ ಗೇಲಿ ಮಾಡಿದರು, ನೋಹನನ್ನ ತಮಾಷೆ ಮಾಡಿದರು, ನೋಹನನ್ನ ಅವಮಾನಪಡಿಸಿದರು, ನೋಹನನ್ನ ನಿಂದಿಸಿದರು. ದೇವರು ನೋಹನಿಗೆ ಒಂದು ದೊಡ್ಡ ನಾವಿಯನ್ನು ಕಟ್ಟುವುದಕ್ಕಾಗಿ ಹೇಳಿ ಆ ನಾವಿಯಲ್ಲಿ ಭೂಮಿಯಲ್ಲಿರುವ ಸಮಸ್ತ ಜೀವರಾಶಿಗಳಲ್ಲಿ ಜೊತೆಯಾಗಿ ನಾವಿಯಲ್ಲಿ ಸೇರಿಸಿದರು. ನಾವಿಯನ್ನು ಕಟ್ಟುವುದಕ್ಕೆ ಎಷ್ಟೋ ದಿವಸಗಳು ಬೇಕಾಯಿತು. ಜನರು ಅದನ್ನು ನೋಡಿ ಗ್ರಹಿಸದೆ ತಿಳಿಯದೆ ಇನ್ನೂ ಹೆಚ್ಚಾದ ಅವಮಾನವನ್ನ ಸತ್ಯವನ್ನ ಸಾರಿದ ನೋಹನಿಗೆ ಮಾಡಿದರು. ಆದರೆ ದೇವರು ತನ್ನ ಮಾತನ್ನು ನೆರವೇರಿಸುವ ಕಾಲ ಬಂದಾಗ ನೋಹನನ್ನು ಅವನ ಕುಟುಂಬ ಜೊತೆಯಲ್ಲಿ ಸಮಸ್ತ ಜೀವರಾಶಿಗಳು ಆ ನಾವೆಯಲ್ಲಿ ಜೊತೆಯಾಗಿ ದೇವರು ಸೇರಿಸಿ ನಾವೆಯ ಬಾಗಿಲವನ್ನ ಮುಚ್ಚಿದ, ನಾವೆಯ ಬಾಗಿಲ ಕೊಂಡಿಯನ್ನ ದೇವರು ಹಾಕಿ ಲೋಕದಲ್ಲಿ ಒಂದು ದೊಡ್ಡ ಜಲಪ್ರಳಯವನ್ನ ಉಂಟು ಮಾಡಿದರು. ಭೂಮಿಯ ಮೇಲೆ ಸಮಸ್ತ ಜೀವರಾಶಿಗಳು ಸತ್ತು ಹೋದರು. ಅದನ್ನು ಕಂಡ ಕರ್ತನು ಇನ್ನು ಮೇಲೆ ಇಂಥ ಮಹಾಘೋರವಾದ ಜಲಪ್ರಳಯವನ್ನು ನಾನು ಭೂಮಿಗೆ ಬರಮಾಡುವುದಿಲ್ಲ. ಮಾನವರ ಪಾಪ ಅಪರಾಧದ ನಿಮಿತ್ತವಾಗಿ ಭೂಮಿಯ ಮೇಲಿರುವ ಸಮಸ್ತ ಜೀವರಾಶಿಗಳನ್ನು ಯಾಕೆ ನಾಶ ಮಾಡಬೇಕು ಎಂದು ದೇವರು ನಿರ್ಣಯಿಸಿಕೊಂಡರು. ಹಾಗಾಗಿ ಆ ದಿವಸ ಆ ಗಳಿಗೆ ಬಂದಾಗ ಆಕಾಶದ ದ್ವಾರಗಳು ತೆರೆಯಲ್ಪಟ್ಟು ಭಯಂಕರವಾದ ಮಳೆ ಸುರಿಯುವಾಗ ಭೂಗರ್ಭದ ಜಲರಾಶಿಗಳು ಉಕ್ಕಿ ಮೇಲಕ್ಕೆ ಪುಟಿಯುವಾಗ ಭೂಮಿಯಲ್ಲಿರುವ ಮನುಷ್ಯರು ಮಾನವರು ನೋಹನಿಗೆ ಅಯ್ಯೋ ನೋಹ, ಅಯ್ಯೋ ನೋಹ, ನಮ್ಮನ್ನು ಕಾಪಾಡು, ಅಯ್ಯೋ ನೋಹ, ನಾವು ತಪ್ಪು ಮಾಡಿದ್ವಿ, ಅಯ್ಯೋ ನೋಹ, ನಾವು ದೇವರ ಮಾತು ಕೇಳ, ಅಯ್ಯೋ ನೋಹ ಅಂತ ಅಂದ್ರು. ಏನ್ ಮಾಡಿದರು? ನೋಹನು ಹೊರಗಿಂದ ಒಬ್ಬರನ್ನೂ ಎಳೆದು ತನ್ನ ನಾವಿಲ್ಲ ಹಾಕೊಳ್ಳಿಕ್ಕೆ ಆಗಲಿಲ್ಲ. ಕಾರಣ ದೇವರೇ ನೋಹನ ನಾವೆಯ ಬಾಗಿಲದ ಲಾಕ್ ಮಾಡಿಬಿಟ್ಟಿದ್ರು. ಇನ್ನೂ ಪ್ರಿಯರೇ, ದೈವಜನರೇ, ಇನ್ನೂ ಅನೇಕರು ದೇವರ ವಿಷಯದಲ್ಲಿ ಅಪಾರ್ಥವಾಗಿದ್ದಾರೆ. ದೇವರ ವಿಷಯದಲ್ಲಿ ಇನ್ನೂ ಅನೇಕರು ಅಂಗವಿಕಲರಾಗಿದ್ದಾರೆ, ಅಂಧ ಕಾಲದಲ್ಲಿದ್ದಾರೆ. ದೇವರ ದಿನ ಅದು ಭಯಂಕರವಾದ ದಿನ. ಕರ್ತನ ದಿನ ಅದು ಕಳ್ಳನು ಬರುವ ಬಾವಿಲಿ ಬರುವಂತಹ ದಿನ. ಕಡೆ ವಾಕ್ಯ 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಚನ. ನಾವು ಸ್ವಲ್ಪ 2-3 ವಚನಗಳು ಓದಿ ನಾನು ಸಂದೇಶವನ್ನು ಮುಗಿಸ್ತೇನೆ. ಆಲಿಸುತ್ತಾ ನಾವೆಲ್ಲರೂ ಎಚ್ಚರವಾಗಿದ್ದು ಕಡೆ ಮಾತು 1 ಥೆಸಲೋನಿಕ 5ನೇ ಅಧ್ಯಾಯ ಅದರ ಬೇಗನೆ 2 ಮತ್ತು 3ನೇ ವಚನಕ್ಕೆ ಹೋಗೋಣ ಪ್ರಿಯರೇ. ರಾತ್ರಿ ಕಾಲದಲ್ಲಿ ನೋಡಿ, ರಾತ್ರಿಯ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೆಯೋ ಹಾಗೆಯೇ ದೇವರ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ಮುಂದೆ ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆ ಎಂದು ಜನರು ಹೇಳುತ್ತಾ ಇರುವಾಗಲೇ
ಹೊಂದಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ಹಲ್ಲೆಲೂಯಾ. ನೀವು ಕತ್ತಲಲ್ಲಿ ಇರುವವರಲ್ಲ. ದೈವ ಜನರಿಗೆ ಎಚ್ಚರಿಕೆ ಪ್ರಿಯರೇ. ಖಂಡಿತ ಇವತ್ತಿನ ಪರಿಸ್ಥಿತಿಗಳು, ಕೆಲವೊಂದು ಕಡೆ ಯುದ್ಧದ ವಾತಾವರಣ, ಇನ್ನು ಕೆಲವೊಂದು ಕಡೆ ಚಂಡಮಾರುತಗಳ ವಾತಾವರಣ, ಇನ್ನು ಕೆಲವೊಂದು ಕಡೆ ಭಯಭೀತವಾಗಿ ಗದ್ಗದ್ ನಡುಗುವ ಅವಸ್ಥೆ, ಇನ್ನು ಕೆಲವೊಂದು ಕಡೆ ಭಯಂಕರವಾದ ಭ್ರಷ್ಟಾಚಾರ, ಹೆಣಗಳ ಮೇಲೆ ಹೆಣಗಾಡುವ ಅವಸ್ಥೆಗಳು. ಇಷ್ಟಾದರೂ ಧರ್ಮ ಪಾಲನೆ ಇಲ್ಲದೆ ಭ್ರಷ್ಟತ್ವ, ಇಷ್ಟಾದರೂ ಅನ್ಯಾಯ, ಇಷ್ಟಾದರೂ ಅಕ್ರಮ ಸುಲಿಗೆಗಳನ್ನ ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಇನ್ನು ಎಂಥ ಭಯಂಕರವಾದ ಅವಸ್ಥೆಗಳು, ದಿನಗಳು ಪ್ರಪಂಚ ಎದುರುಗೊಳ್ಬೇಕಾಗಿದೆಯೋ ಗೊತ್ತಿಲ್ಲ ಪ್ರಿಯರೇ. ಆದರೆ ದೇವರ ಮಗನೇ, ದೇವರ ಮಗಳೇ, ನಿನ್ನ ಜೀವನದಲ್ಲಿ ದೇವರ ದಿನವನ್ನ, ದೇವರ ಸಭೆಯನ್ನ, ದೇವರ ಕಾರ್ಯವನ್ನ, ದೇವರ ಕ್ರಿಯೆಗಳನ್ನ ನಿನ್ನ ಜೀವಿತದಲ್ಲಿ ಒಂದು ವೇಳೆ ನಿರ್ಲಕ್ಷ್ಯಮಯವಾಗಿ ನೀನು ಬಂದಿದ್ರೆ ಎಚ್ಚರವಾಗು, ಎಚ್ಚರವಾಗು. ಅಯ್ಯೋ, ಆ ದಿನವು ಭಯಂಕರವಾದ ದಿನ, ಅದು ಪ್ರಾರಂಭವಾಗಿದೆ. ಟುಡೇ ಅದು ಪ್ರಾರಂಭವಾಗಿದೆ. ನಾವು ನೋಡುತ್ತಾ ಇದ್ದೇವೆ, ಪ್ರಪಂಚದ ಕೆಲವು ದೇಶಗಳಲ್ಲಿ ಚುಂಗುಳಿಯಾಗಿ ಇರುವ ಆ ಏರಿಯಾಗಳಲ್ಲಿ ಒಂದು ಹುಳ ಇಲ್ಲದಿರುವ ಅವಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಒಂದು ವ್ಯಕ್ತಿ ಕಾಣದಿರುವ ಅವಸ್ಥೆಗಳನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಯೆಹೋವನ ದಿನ, ಯೋವೇಲ 2:11, ಯೆಹೋವನ ದಿನವು ಮಹತ್ತರವಾದದ್ದು, ಅತಿ ಭಯಂಕರವಾದದ್ದು ಆಗಿದೆ. ಆ ದಿನವನ್ನ ತಾಳಿಕೊಳ್ಳುವವರು ಯಾರು? ಯಾರು ತಾಳಿಕೊಳ್ಳಿಕ್ಕಾಗ್ತದೆ? ಯಾರಿಗೂ ತಾಳಿಕೊಳ್ಳಿಕ್ಕಾಗಲ್ಲ ರೀ. ಇವತ್ತಿನ ಕಳೆದ 2020 ಇದನ್ನು ನಾವು ಕೆಲವು ವರ್ಡ್ಸ್ ನಲ್ಲಿ ಕೇಳ್ತಿದ್ದೇವೆ. ರೆಡ್ ಅಲರ್ಟ್ ಅಂತ, ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತ, ಗ್ರೀನ್ ಅಲರ್ಟ್ ಅಂತ, ರೆಡ್ ಝೋನ್, ಯೆಲ್ಲೋ ಝೋನ್ ಅಂತ ಕೇಳ್ತಿದೆ. ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ರೆಡ್ ಝೋನ್? ವಾಟ್ ಇಸ್ ದ ಮೀನಿಂಗ್ ಆಫ್ ರೆಡ್ ಅಲರ್ಟ್? ಭಯ, ಅಪಾಯ, ಆಪತ್ತು ಎಂದು ಘೋಷಣೆಯಾಗುತ್ತಾ ಇದೆ, ಘೋಷಿಸಲ್ಪಡ್ತಾ ಇದೆ. ದಿಸ್ ಏರಿಯಾ ಇಸ್ ಅ ರೆಡ್ ಝೋನ್ ಏರಿಯಾ. ಈ ಪ್ರದೇಶ ರೆಡ್ ಝೋನ್, ಈ ಪ್ರದೇಶ ಭಯಭೀತವಾದ ಪ್ರದೇಶ, ಈ ಊರು ಭಯಭೀತವಾದ ಊರು, ಈ ಗ್ರಾಮ ಭಯಭೀತವಾದ ಗ್ರಾಮ. ಟುಡೇ, ಟುಮಾರೋ, ದಿಸ್ ಮಂತ್, ನೆಕ್ಸ್ಟ್ ಮಂತ್, ಸೊ ಮೋಸ್ಟ್ ಆರ್ ಡೇಂಜರ್ ಡೇಸ್ ಅಂತ ಕೇಳ್ತೇವೆ. ನಾಳೆ ಮತ್ತು ಬರುವ ಈ ತಿಂಗಳ, ಮುಂದಿನ ತಿಂಗಳ, ಈ ದಿವಸ, ಮುಂದಿನ ದಿವಸ, ಈಡಿಟು ಆಡಿಟು ಬಹಳ ಭಯಭೀತವಾದ ದಿವಸಗಳು ಎಂದು ಕೇಳ್ತಾ ಇದ್ದೇವೆ. ಸಂತೋಷದ ದಿವಸಗಳು, ಸಂಭ್ರಮೋತ್ಸವದ ದಿವಸಗಳು, ಗಾನ ಸಂಗೀತದ ದಿವಸಗಳು, ಉಲ್ಲಾಸ ಸಂಭ್ರಮದ ದಿವಸಗಳು, ಕೇಳುವ ದಿವಸಗಳು ಕಷ್ಟ ಸಾಧ್ಯ ಎಂದು ನಾವು ಎನಿಸೋಣ. ಹಾಗಾಗಿ ಆತ್ಮೀಯರೇ, ಕರ್ತನು ದಿನವು ಬಹಳ ಭಯಂಕರವಾಗಿದೆ, ಬಹಳ ಮಾತ್ರವಾಗಿದೆ. ಆ ದಿನವನ್ನು ತಾಳಿಕೊಳ್ಳುವವರು ಯಾರು? ದೇವರ ಮಗನೇ, ದೇವರ ಮಗಳೇ, ಸೊ ವೆರಿ ಕೇರ್ಫುಲ್. ನೀನು ಬಹಳ ಜಾಗರೂಕನಾಗಿದ್ದು ದೇವರು ನಿನ್ನ ಕೈಯಲ್ಲಿ ಕೊಟ್ಟ ಪವಿತ್ರವಾದ ಗ್ರಂಥವನ್ನು ಧ್ಯಾನಿಸಿ, ಪ್ರಾರ್ಥಿಸಿ, ಪ್ರೀತಿ, ಸತ್ಯತೆ, ಪರಿಶುದ್ಧತೆ,
ನೀತಿ, ನ್ಯಾಯ, ಸತ್ಯ, ಧರ್ಮ, ಕ್ಷಮಾಪಣೆ, ಸಹನೆ, ಸಮಾಧಾನ, ಶಾಂತಿಯನ್ನು ಕಾಪಾಡಿಕೊಂಡು ಕರ್ತನ ಬರೋಣಕ್ಕಾಗಿ, ಆತನ ಪಾದವನ್ನು ಸೇರುವುದಕ್ಕಾಗಿ, ಆತನ ರಾಜ್ಯದಲ್ಲಿ ನಾನೊಬ್ಬಳು ಅನ್ನುವ ಪರಿಸ್ಥಿತಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಕರ್ತನಲ್ಲಿ ಶಾಂತವಾಗಿರೋಣ, ಧೈರ್ಯವಾಗಿರೋಣ, ಸಮಾಧಾನವಾಗಿರೋಣ. ಕರ್ತನು ನನ್ನನ್ನು ನಿಮ್ಮನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ನಾವಿರುವ ಸ್ಥಳ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕೃಪೆಯಲ್ಲಿ ಅತೇಶ್ವರ ನಮ್ಮ ಪರಲೋಕದ ತಂದೆ, ನಿನ್ನ ದಿನ ಮಹತ್ತರವಾದ ಭಯಂಕರವಾದ ದಿನ. ಎಲ್ಲರ ಕೈಗಳು ಜೋಳು ಬಿಡುತ್ತವೆ. ಎಲ್ಲರೂ ವಿಸ್ಮಯವಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುವಂಥ ದಿವಸಗಳು ಬರುತ್ತವೆ ಎಂದು ಆ ದಿವಸ ಹೇಳಿದೆಯಾ? ಸಮಸ್ತ ಜನಾಂಗಗಳಿಗೆ ಆ ದಿನವು ಭಯಂಕರವಾಗಿ ಬರಲಿಕ್ಕಿದೆ ಎಂದು ಸಾವಿರಾರು ವರ್ಷಗಳ ಮುಂಚಿನಿಂದ ಪ್ರವಾದನೆಗಳ ಮೂಲಕವಾಗಿ ಸಾರಿ ಹೇಳುತ್ತಾ ತಿಳಿಯಪಡಿಸುತ್ತಾ ಬಂದಿದ್ದೀರಿ ಸ್ವಾಮಿ. ಅದು ಮನಕಲು ನಿನ್ನ ಮಾತನ್ನು ಕೇಳದೆ, ನಿನ್ನ ಮಾತನ್ನು ಗ್ರಹಿಸದೆ ದೇವಾ, ನಿನ್ನ ಜನರು ನಿನ್ನನ್ನು ಲಕ್ಷಿಸದೆ ಪ್ರತಿ ಒಬ್ಬ ಮಾನವರನ್ನು, ಪ್ರತಿ ದೈವಕ್ಷಣರನ್ನು, ಪ್ರತಿ ಜನಾಂಗವನ್ನು ಸ್ವಾಮಿ ಕ್ಷಮಿಸುತ್ತ ದಿನಕ್ಕೆ ಕ್ಷಮಿಸುವುದೇನ ದಿವಸ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ನಿಮ್ಮ ಕರುಣೆ ಅಗತ್ಯತೆ ಇದೆ, ನಿಮ್ಮ ದಯೆಯ ಅಗತ್ಯತೆ ಇದೆ ಅಪ್ಪ. ಓ ಸಹಸ್ರಾರು ಆತ್ಮಗಳು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ದೇವರೇ. ನಿನ್ನ ದಿನವು, ನಿನ್ನ ಬರವು ಅನೇಕರು ನಿನ್ನ ಕಡೆಗೆ ತಿರುಗಿ ನಿತ್ಯ ಜೀವನ ಹೊಂದಿಕೊಳ್ಳುವ ಕೃಪೆಯನ್ನು ದಿವಸ ನೇರ ಪ್ರಸಾರದ ಮೂಲಕವಾಗಿ ನಿಮ್ಮನ್ನು ಆರಾಧಿಸಿ ಸ್ತುತಿಸುವ ಕೊಂಡಾಡುತ್ತಾ ಇರುವ ಸಮಸ್ತ ದೈವಜನರಿಗೆ ನಿಮ್ಮ ಅದ್ಭುತವಾದ ಕೃಪೆಯ ಕರಗಳನ್ನು ಚಾಚಿ ಪ್ರತಿಯೊಬ್ಬೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸಿ ಪ್ರತಿಯೊಬ್ಬರು ಘನವಾದ ಬಲವಾದ ನಾಮ ಮಹಿಮೆಯನ್ನು ಶೋಭಿಸುವುದಕ್ಕೆ ಸಹಾಯ ಅವಸ್ಥೆಯಲ್ಲಿ ಮಕ್ಕಳು ದುಡಿಮೆ ಇಲ್ಲದೆ, ವ್ಯಾಪಾರಗಳಿಲ್ಲದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ್ದರೆ ಅದ್ಭುತವಾಗಿ ಅವರ ಅವಶ್ಯಕತೆಗಳನ್ನು ಪೂರೈಸು, ಅದ್ಭುತವಾಗಿ ಅವರ ಅಗತ್ಯತೆಗಳನ್ನು ನೀಗಿಸುವುದೆಂದರೆ ಪ್ರತಿಯೊಬ್ಬ ದೈವ ಜನರನ್ನು ಆಶೀರ್ವಿಸು. ಪ್ರತಿ ದೈವ ಜನರ ಪ್ರಾರ್ಥನೆಯನ್ನ, ಪ್ರತಿ ದೈವ ಸೇವಕರ ಪ್ರಾರ್ಥನೆಯನ್ನ ಅಂಗೀಕರಿಸಿ ಜನರ ಜೀವನದಲ್ಲಿ ರಕ್ಷಣೆಯ ಭಾಗ್ಯವನ್ನು ಕೊಟ್ಟು ನಮ್ಮ ಮಕ್ಕಳಾಗಿ ಜೀವಿಸುವ ಕೃಪೆ ಅನುಗ್ರಹಿಸು ಎಂಬುದಾಗಿ ಈ ದಿವಸ ಈ ಒಂದು ಕರ್ತನೆ ನೇರ ಪ್ರಸಾದದ ಕಾರ್ಯಕ್ಕೆ ನನ್ನ ಜೊತೆಯಲ್ಲಿ ಸಹಕರಿಸಿದಂತ ಕರ್ತನೆ, ಆರಾಧನೆಯಲ್ಲಿ ನನ್ನ ಜೊತೆಯಲ್ಲಿ ಸಹಕರಿಸಿದಂತ ದೇವರೇ, ವಾದ್ಯಗಳನ್ನು ನಡೆಸುವ ವಿಷಯದಲ್ಲಿ ನನ್ನ ಜೊತೆಯಲ್ಲಿ ಸಹಕರಿಸಿದಂತ ದೇವಾ, ಈ ಸೌಂಡ್ ಸಿಸ್ಟಮ್ ಅನ್ನ ದೇವರೇ ಉತ್ತಮವಾಗಿ ಕರ್ತನ ನಡೆಯುವುದಕ್ಕೆ ಸಹಕರಿಸಿದಂತ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡಿ ಅವರ ಮೇಲೆ ಕೃಪಾ ಕರುಣೆಯನ್ನು ಚಾಚು. ಎಲ್ಲವೂ ಹೇಳುವುದಕ್ಕಾಗಲಿ ದೇಶ, ರಾಜ್ಯ, ಪಟ್ಟಣ, ಜಿಲ್ಲೆ, ತಾಲೂಕು, ಗ್ರಾಮ, ಹೋಬಳಿಗಳಲ್ಲಿ ದೇವಾದಿ ಅದ್ಭುತವನ್ನು ಜನರು ಕಾಣಲಿ ಸ್ವಾಮಿ. ಇಂಥ ಅವಸ್ಥೆಗಳಲ್ಲಿ ಯಥಾರ್ಥವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡುವಂತ ವೈದ್ಯರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಫೈರ್ ಡಿಪಾರ್ಟ್ಮೆಂಟ್ ಆಗಲಿ, ಸ್ವಯಂ ಸೇವಕರಾಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಯಾರೆಲ್ಲ ಈ ದಿವಸಗಳಲ್ಲಿ ಸ್ವಾರ್ಥ ತೊರೆದು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇಶದಲ್ಲಿ, ಅವರೆಲ್ಲರನ್ನ ಕರುಣಿಸಿ ರಕ್ಷಣೆಯ ಭಾಗ್ಯವನ್ನು ಕೊಟ್ಟು ದೇವಾ ಅವರ ಮೇಲೆ ಕೃಪಾ ಕರಗಳನ್ನು ಚಾಚಿ ಆಶೀರ್ವಾದ ಮಾಡುವೆಂದು ಒಡೆಯಲು ರಕ್ಷಕನು ತಂದೆಯು ದೇವರು ಆದ ಯೇಸು ಕ್ರಿಸ್ತ ಶ್ರೇಷ್ಠವಾದ ನಾಮದಲ್ಲಿ ಅಲ್ಪನಾದ ನನ್ನನ್ನು ಕುಟುಂಬವನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಪ್ರೀತಿಯಿಂದ ಪ್ರಾರ್ಥಿಸಿ ಬೆಳೆಸಲಿರುವ ತಂದೆಯೇ ಆಮೆನ್.
ಯೇಸು ಕ್ರಿಸ್ತನ ಕೃಪೆ, ನಮ್ಮ ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನೆಯು, ಐಕ್ಯತೆಯು, ಶಾಂತಿಯು, ಸಮಾಧಾನವು, ಆರೋಗ್ಯವು, ಸುಕ್ಷೇಮತೆಯು ಪಟ್ಟಣದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ಎಲ್ಲ ಸಭೆಗಳ ಮೇಲೆ, ಸೇವಕರ ಮೇಲೆ, ನನ್ನ ಸಂಗಡ ಇವತ್ತು ಕರ್ತನನ್ನು ಆರಾಧನೆ ಮಾಡುತ್ತಿರುವಾಗ ಅವರವರ ಸಭೆಯ ಸಭಾಪಾಲಕರಿಗೆ ವಿಧೇಯರಾಗಿ ಲೈವ್ ನೇರ ಪ್ರಸಾರದ ಮೂಲಕವಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಆರಾಧನೆ ಪಾಲ್ಗೊಳ್ಳರಾಗಿರತಕ್ಕಂಥ ಪ್ರತಿ ಸಮಸ್ತ ದೈವ ಜನರ ಮೇಲೆ ಇಂದು ಎಂದೆಂದಿಗೂ ಸದಾ ಕಾಲವೂ ಇರತಕ್ಕದ್ದು ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. Hallelujah. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ ಮತ್ತು ಮಕ್ಕಳನ್ನು ಸಂಪೂರ್ಣವಾಗಿ ತನ್ನ ರಕ್ತದಲ್ಲಿ ಸುಭದ್ರವಾಗಿ ಕಾಪಾಡಿ ಪರಾಮರಿಸಿ ಪೋಷಿಸಿ ನಡೆಸುವಲ್ಲಿ. ಆಮೆನ್, ಆಮೆನ್, ಆಮೆನ್. ನಮಗಾಗಿ ಬರೆಯಲ್ಪಟ್ಟಿರುವರೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಎಲ್ಲವನ್ನಾಗಿ ಸೇರಿ ಸ್ತೋತ್ರ ಹೇಳುವ ಹೆಸರಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಕರ್ತನೇ ಬೇಗನೆ ಬಾ. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರ. ನಾವು ಅನ್ಕೊಂಡಿದ್ದೀವಿ ಈ ಲಾಕ್ಡೌನ್ ಈ ದಿವಸ ಬರುವ ದಿವಸದಲ್ಲಿ ಮುಕ್ತಾಯವಾಗುತ್ತದೆ. ಸರ್ಕಾರ ಇದು ಯಾವ ನಿರ್ಣಯ ತೆಗೆದುಕೊಳ್ಳುತ್ತದೆ ಗೊತ್ತಿಲ್ಲದಿದ್ದ ಕಾರಣ ಈ ಲಾಕ್ಡೌನ್ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ಯು ಸೇಫ್. ದಯಮಾಡಿ ನಿಮ್ಮನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಿ ಕಾಪಾಡಿಕೊಂಡು, ಮೂರನೆಯ ಭಯಾನಕವಾದಂಥ ಅವಸ್ಥೆ, ಅದು ಸ್ಪೆಷಲಿ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರುವಂತಹ ಅಲೆಯಾಗಿದೆ. ದಯಮಾಡಿ ನಿಮ್ಮ ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಮಕ್ಕಳನ್ನ ತುಂಬಾ ಜಾಗರೂಕತೆಯಿಂದ ಕಾಯ್ದು ಕಾಪಾಡಿ. ಅವರಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮಗಾಗಿ ನಮ್ಮ ಪ್ರಾರ್ಥನೆ ನಿತ್ಯ ನಿಮ್ಮ ಜೊತೆ ಇರುತ್ತದೆ. God bless everyone. Praise God. Thank you.